ಕೇರಿಯ ಹಸಿರು ಮಡಿಲಿನಲ್ಲಿ ತನ್ನಗೆ ಮಲಗಿರೋ ಆ ಸುಂದರ ತಾಣವನ್ನು ನೋಡಿದರೆ ಕಣ್ಣಿಗೆ ಏನೋ ಒಂಥರ ನಿರಾಳ, ಮನಸ್ಸಿಗೆ ನೆಮ್ಮದಿ. ನಮ್ಮ ದೇಶದಲ್ಲಿ ಸೌಂದರ್ಯ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಇದೆ, ಅದನ್ನು ನೋಡೋ ಕಣ್ಣುಗಳಿರಬೇಕಷ್ಟೇ. ಅಂತಹ ಅದ್ಭುತ ಜಾಗದಲ್ಲಿ ಹಳ್ಳಿಯ ಶ್ರೀಮಂತಿಕೆ ಕನ್ನಡಿ ಹಿಡಿದ ಹಾಗೆ ನಿಂತಿದ್ದು ಶಿವಶಂಕರ ಗೌಡರ ಹಳೆಯ ಕಾಲದ ದೊಡ್ಡ ಅರಮನೆಯಂತಿರೋ ಹೆಂಚಿನ ಮನೆ. ಇವರ ಹಿರಿಯರೆಲ್ಲರೂ ಮೂಲತಃ ಉತ್ತರ ಕರ್ನಾಟಕದ ಬಾಗಲಕೋಟೆಯ ಕಡೆಯವರು. ಈ ಕಡೆಯ ಪ್ರಕೃತಿ ಸೌಂದರ್ಯಕ್ಕೆ ಮರುಳಾಗಿ ತಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಇಲ್ಲೇ ದೊಡ್ಡ ಬಂಗಲೆ ಕಟ್ಟಿಸಿ ನೆಲೆಸಿಬಿಟ್ಟರು. ತಮ್ಮ ವಜ್ರ ಮತ್ತು ಒಡವೆಗಳ ಬಿಸ್ನೆಸ್ಸನ್ನು ಇಲ್ಲೇ ಕೋಟಿಗಟ್ಟಲೆ ಬೆಳೆಸಿದರು. ವಯಸ್ಸಿನ ಈ ಹಂತದಲ್ಲಿ ಶಿವಶಂಕರ ಗೌಡರು ಯಶಸ್ವಿ ಶಿಖರ ಮುಟ್ಟಿದ್ದರು. ಈಗ ಅವರ ಮುಂದಿನ ಪೀಳಿಗೆಯು ಅದನ್ನೇ ಮುಂದುವರಿಸಿಕೊಂಡು ಹೋಗುತ್ತಿದೆ. ಆದರೆ ದುಡ್ಡು, ಯಶಸ್ಸು ಬರ್ತಾ ಬರ್ತಾ ಮನುಷ್ಯನಿಗೆ ಅಹಂಕಾರನೂ ಜೊತೆಯಲ್ಲಿ ಬರುತ್ತೆ ಅಂತಾರಲ್ಲ, ಹಾಗೆ ಆಯಿತು ಗೌಡರ ವಿಷಯದಲ್ಲೂ. ಅವರು ಈಗ ಬರೀ ಕಾನೂನು ಶಿಸ್ತು ಮಾತನಾಡೋದು ಒಂಥರ ಕಟ್ಟು ಯಜಮಾನರ ಥರ ಆಗಿಬಿಟ್ಟರು. ಅವರ ಎದುರು ನಿಂತು ಎದುರು ಮಾತನಾಡೋ ಧೈರ್ಯ ಆ ಮನೆಯಲ್ಲಿ ಯಾರಿಗೂ ಇರಲಿಲ್ಲ. ಅವರ ಸಂಸಾರ ದೊಡ್ಡದ್ದೇ. ದೊಡ್ಡ ಮಗ ನಿಶ್ಚಯ್ ಗೌಡ, ಆತನ ಹೆಂಡತಿ ನೀಲಾ, ಕಿರಿಯ ಮಗ ನಿಹಾಲ್ ಮತ್ತು ಆತನ ಹೆಂಡತಿ ಸ್ನೇಹ. ಇನ್ನು ಗೌಡರ ಮಗಳು ಸ್ನೇಹಾಗೆ ಮದುವೆ ಮಾಡಿ ಕೊಡಲಾಗಿದೆ. ಗೌಡರ ಆಪ್ತ ಗೆಳೆಯನಾದ ಶಾಂತನು ಎಂಬುವವರಿಗೆ. ದೊಡ್ಡ ಮಗನಿಗೆ 2 ಹೆಣ್ಣು ಮಕ್ಕಳು, ಪಿಯು ಮತ್ತು ಚಾರು, ಹಾಗೂ ಒಬ್ಬ ಮಗ ಅಭಿಷೇಕ್ ಗೌಡ. ಇನ್ನು ಮಗಳಿಗೆ ಗಂಡು ಮಕ್ಕಳು ಅಭಿನವ್ ಮತ್ತು ಆದರ್ಶ. ಆದರೆ ಕಿರಿಯ ಮಗ ನಿಹಾಲ್ ಮತ್ತು ಆತನ ಹೆಂಡತಿ ಕೆಲವು ವರ್ಷಗಳ ಹಿಂದೆ ಒಂದು ಭೀಕರ ಕಾರು ಆಘಾತದಲ್ಲಿ ಅಕಾಲಿಕ ಮರಣ ಹೊಂದಿದ್ದು ಶಿವಶಂಕರ ಗೌಡರಿಗೆ ದೊಡ್ಡ ಆಘಾತ ನೀಡಿತ್ತು. ಆದರೂ ಗೌಡರು ಆ ನೋವನ್ನು ನುಂಗಿ ತಮ್ಮ ಪ್ರಗತಿಯ ಹಾದಿಯಲ್ಲೇ ಮುನ್ನಡೆದರು. ಆದರೆ ಒಂದೇ ಕೈಯಲ್ಲಿ 5 ಬೆರಳುಗಳು ಒಂದೇ ಥರ ಇರಲ್ವಲ್ಲ, ಹಾಗೆ ಇಡೀ ಕುಟುಂಬ ಒಂದು ಕಡೆ ಗೌಡರ ಶಿಸ್ತು, ಹಣ, ಅಂತಸ್ತಿನ ಹಿಂದೆ ಬಿದ್ದಿದ್ರೆ, ಅದಕ್ಕೆ ತದ್ವಿರುದ್ಧವಾಗಿ ಈ ಮನೆಯಲ್ಲಿ ಒಬ್ಬ ವಿಭಿನ್ನ ವ್ಯಕ್ತಿ ಇದ್ದ. ಆತನ ಯೋಚನೆ, ದಾರಿ ಎಲ್ಲವೂ ಆ ಕುಟುಂಬದ ಹಾದಿಗಿಂತ ತೀರಾ ಬೇರೆಯಾಗಿತ್ತು. ಇವತ್ತು ಶಿವಶಂಕರ ಗೌಡರ ಬಂಗಲೆಯಲ್ಲಿ ಹಬ್ಬದ ವಾತಾವರಣ. ನೋಡೋಕೆ 2 ಕಣ್ಣುಗಳು ಸಾಲುತ್ತಾ ಇರಲಿಲ್ಲ. ಇಡೀ ಮನೆ ಕೆಂಪು ಮತ್ತು ಬಿಳಿ ಗುಲಾಬಿ ಹೂಗಳಿಂದ ನವ ವಧುವಿನ ಥರ ಸಿಂಗಾರಗೊಂಡಿತ್ತು. ಈ ಕಳೆ ಹಾಗೆ ಇರಬೇಕಲ್ವಾ, ಯಾಕಂದರೆ ಗೌಡರ ದೊಡ್ಡ ಮೊಮ್ಮಗ ಅಭಿಷೇಕ್ನ ಮದುವೆ. ಅವರ ಆಪ್ತ ಗೆಳೆಯ ಹಾಗೂ ಬಿಸ್ನೆಸ್ ಪಾರ್ಟ್ನರ್ ಆಗಿರೋ ಶಿರಸಿಯ ದೇವರಾಜ್ ಹೆಗಡೆಯವರ ಮೊಮ್ಮಗಳು ಪ್ರಕೃತಿ ಜೊತೆ ನಿಶ್ಚಯ ಆಗಿದೆ. ದೇವರಾಜ್ ಹೆಗಡೆಯವರು ಶಿರಸಿಯಲ್ಲಿದ್ದರೂ ಮದುವೆಗಾಗಿ ಇಡೀ ಸಂಸಾರ ಸಮೇತ ಇಲ್ಲಿಗೆ ಬರ್ತಾ ಇದ್ದಾರೆ. ದೇವರಾಜ್ ಹೆಗಡೆಯವರಿಗೆ ಅಖಿಲ್ ಮತ್ತು ಅಕುಲ್ ಅನ್ನೋ 2 ಗಂಡು ಮಕ್ಕಳು. ಅವರೆಲ್ಲರೂ ಹೆಂಡತಿಯರಾದ ಭಾವನಾ ಮತ್ತು ಅಭಿಲಾಷಾ ಜೊತೆ ಬರ್ತಿದ್ದಾರೆ. ದೊಡ್ಡ ಮಗ ಅಖಿಲ್ಗೆ 2 ಮಕ್ಕಳು, ಮಗ ಪರಮ್ ಹಾಗೂ ಮಗಳು ಪ್ರಕೃತಿ. ಯಾರ ಮದುವೆ ನಿಶ್ಚಯ ಆಗಿದೆಯೋ ಆಕೆಯೇ. ಇನ್ನು ಚಿಕ್ಕ ಮಗ ಅಕುಲ್ನ ಮಗಳು ಬಗ್ಗೆ ಆಮೇಲೆ ತಿಳಿಯೋಣ, ಯಾಕೆಂದರೆ ಆಕೆಯೇ ಈ ಕಥೆಯ ಅಸಲಿ ನಾಯಕಿ. ಈ ಕುಟುಂಬದ ಗೌರವವನ್ನು ಹೆಚ್ಚಿಸಿದವಳು. ಯೋಗ್ಯತೆ ಅನ್ನೋದು ಕೇವಲ ವಯಸ್ಸು ನೋಡಿ ಬರಲ್ಲ, ಅದು ಹುಟ್ಟಿನಿಂದಲೇ ಬರುವ ಆಶೀರ್ವಾದ ಅಂತ ಸಾಬೀತು ಮಾಡಿದ ಪ್ರತಿಭಾವಂತೆ ಅವಳು. ಇತ್ತ ಮಡಿಕೇರಿ ಮನೆಯಲ್ಲಿ ಆ ಇಡೀ ಬಂಗಲೆ ಮಮತೆ ಮೂರ್ತಿಯಾಗಿದ್ದ ಗೌಡರ ಧರ್ಮಪತ್ನಿ ಪಾರ್ವತಮ್ಮನವರು. ಮದುವೆಯ ಎಲ್ಲ ಉಸ್ತುವಾರಿಯನ್ನು ತಾವೇ ನಿಂತು ನೋಡಿಕೊಳ್ಳುತ್ತಾ ಇದ್ರು. ರಮೇಶ್, ಮಹೇಂದ್ರ ಎಲ್ಲಿದ್ದಾರಪ್ಪ, ನೀವೆಲ್ಲ ಅತಿಥಿಗಳು ಬರೋ ರೂಮ್ಗಳೆಲ್ಲ ರೆಡಿ ಆಯ್ತಾ ಅಂತ ಪ್ರೀತಿಯಿಂದಲೇ ಕೂಗಿದ್ರು. ಅದಕ್ಕೆ ಕೆಲಸದವ ರಮೇಶ್ ಓಡಿ ಬಂದು, ಎಲ್ಲ ಆಯಿತು ದೊಡ್ಡಮ್ಮೋರೆ, ನೀವು ಹೇಳಿದ ಹಾಗೆ ಮಾಡಿದ್ದೀವಿ, ನೀವೇನು ಯೋಚನೆ ಮಾಡಬೇಡಿ ಅಂದ. ಪಾರ್ವತಮ್ಮನವರು ಮುಗುಳ್ನಗುತ್ತಾ, ಸರಿ ರಮೇಶ ಅಂದರು. ಈ ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಆಪ್ತರಾಗಿಸಿಕೊಳ್ಳುವ ಗುಣ ಇರೋದು ಅವರೊಬ್ಬರಿಗೆ. ರಮೇಶ ಕೇಳಿದ, ದೊಡ್ಡಮ್ಮೋರೆ, ಇನ್ನು ಏನಾದರೂ ಕೆಲಸ ಇದೆಯಾ? ಏನು ಯೋಚಿಸುತ್ತಾ ಪಾರ್ವತಮ್ಮ, ಎಲ್ಲರೂ ಎಲ್ಲಿದ್ದಾರೆ ಅಂದರು. ಎಲ್ಲರೂ ಅವರವರ ರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ದೊಡ್ಡಮ್ಮ ಅಂದ. ರಮೇಶ್, ಅರೆ ನನ್ನ ಚಿನ್ನು ಎಲ್ಲಿದ್ದಾನೆ ಅಂತ ಕೇಳಿದಾಗ ರಮೇಶ್ ನಕ್ಕು. ದೊಡ್ಡಮ್ಮ, ನೀವು ಕೂಡ ಅವನ ಬಗ್ಗೆ ಕೇಳ್ತಿದ್ದೀರಲ್ಲ ಅಂದ. ಸರಿ ಬಿಡು, ಎಲ್ಲರನ್ನ ಊಟಕ್ಕೆ ಕರಿ, ನಾನು ಬರ್ತೀನಿ ಅಂದರು. ಇತ್ತ ಶಿವಶಂಕರ ಗೌಡರು ತಿರುಗಿ ನಿಂತರು. ಈ ವಯಸ್ಸಿನಲ್ಲೂ ಅವರ ಗಾಂಭೀರ್ಯ ಎದ್ದು ಕಾಣುತ್ತಿತ್ತು. ರಮೇಶ್ ಎಲ್ಲರನ್ನೂ ಕರೆತಂದ. ದೊಡ್ಡ ಮಗ ಸೊಸೆ ಎಲ್ಲರೂ ಗೌಡ ಕಣ್ಣರಲ್ಲಿ ತಾವೇ ಬೆಸ್ಟ್ ಅನ್ನಿಸಿಕೊಳ್ಳೋಕೆ ಆಧುನಿಕತೆಯ ಪೈಪೋಟಿ ನಡೆಸ್ತಿದ್ರು. ದೊಡ್ಡ ಮೊಮ್ಮಗ ಅಭಿಲಾಷ್ಗೆ ಈಗ 30 ವರ್ಷ, ಮನೆಯ ದೊಡ್ಡ ದೀಪ. ಅಭಿಲಾಷ್ಗೆ ಕ್ಷಣ ಎತ್ತರ ಸಾಧಾರಣವಾಗಿದ್ದರೂ ಹಣದ ಅಹಂಕಾರ ಮತ್ತು ಯಶಸ್ಸಿನ ಹಪಾಹಪಿ ಮುಖದ ಹೊಳಪನ್ನು ಹೆಚ್ಚಿಸಿತ್ತು.
ಇನ್ನು ಮಗಳ ಗಂಡು ಮಕ್ಕಳಾದ ಅಭಿನವ್ಗೆ 27 ವರ್ಷ, ಆದರ್ಶ್ಗೆ 23 ವರ್ಷ. ಆದರ್ಶ್ ಇನ್ನು ಓದುತ್ತಾ ಇದ್ದಾನೆ. ಇಬ್ಬರು ತಾಯಿಯಂತೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿದ್ದರು. ಅಭಿನವ್ ತನ್ನ ತಂದೆಯ ಗಾರ್ಮೆಂಟ್ಸ್ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದ. ಅದಕ್ಕೆ ಗೌಡರೇ ಮುಖ್ಯ ಪಾರ್ಟ್ನರ್ ಆಗಿದ್ದಾರೆ. ಗೌಡರೇ ಇವನ ರೋಲ್ ಮಾಡೆಲ್. ಇನ್ನು ಅವಳಿ ಜವಳಿ ಹೆಣ್ಣು ಮಕ್ಕಳಾದ ಪಿಹು ಮತ್ತು ಚಾರುಷ್ಗೆ 22 ವರ್ಷ. ತಂದೆ ತಾಯಿ ಅಣ್ಣನ ಥರ ಏನಾದರೂ ಸಾಧಿಸಬೇಕೆಂಬ ಆಸೆ ಇವರಿಗಿದೆ. ಆದರೆ ತಾತನ ಕಂಡರೆ ಎಲ್ಲಿಲ್ಲದ ಹೆದರಿಕೆ. ಈಗ ಎಲ್ಲರೂ ಊಟದ ಟೇಬಲ್ ಹತ್ತಿರ ಬಂದು ಕೂತರು. ಶಿವಶಂಕರ್ ಗೌಡರ ಧ್ವನಿ ಗುಡುಗಿತ್ತು. ಪಾರ್ವತಿ ಎಲ್ಲಿದ್ದಾಳೆ? ಅದಕ್ಕೆ ರಮೇಶ್ ಹೆದರುತ್ತಲೇ, ದೊಡ್ಡಮ್ಮ ಚಿನ್ನು ರೂಮ್ಗೆ ಹೋಗಿದ್ದಾರೆ ಎಂದ. ರಮೇಶ್ ಆ ಮಾತು ಕೇಳಿ ಗೌಡರು ಅವನ ಕಡೆ ಒಂದು ಕಟುನೋಟ ಬೀರಿದರು. ರಮೇಶ್ ತಕ್ಷಣ ಸುಮ್ಮನಾದ. ಊಟ ಶುರು ಮಾಡಿ, ಅತಿಥಿಗಳು ಯಾವಾಗ ಬೇಕಾದರೂ ಬರಬಹುದು ಅಂದರು ಗೌಡರು. ಅಲ್ಲ ಅಪ್ಪ, ಅಮ್ಮ ಬರಲಿ ಬಿಡಿ ಅಂದ ದೊಡ್ಡ ಮಗ ನಿಶ್ಚಯ್. ಅವಳು ಈಗ ಬರಲ್ಲ, ಅವಳ ಮುದ್ದಿನ ಸಾಹೇಬನ ಹತ್ತಿರ ಹೋಗಿದ್ದಾಳೆ ಅಂತ ಗೌಡರು ಕೋಪದಿಂದ ಹೇಳಿದರು. ಇತ್ತ ಪಾರ್ವತಮ್ಮ ಆ ಹೊರಗಿನ ರೂಮ್ ಬಾಗಿಲು ತೆರೆದಾಗ ಅಲ್ಲಿ ಎಲ್ಲವೂ ಅಸ್ತವ್ಯಸ್ತ. ಪೇಪರ್ಗಳು, ಲ್ಯಾಪ್ಟಾಪ್, ಫೈಲ್ಗಳು ಎಲ್ಲ ಚೆಲ್ಲಾಪಿಲ್ಲಿಯಾಗಿದ್ದವು. ಆ ಎಲ್ಲದರ ಮಧ್ಯೆ ಒಬ್ಬ ಅತ್ಯಂತ ಸುಂದರ ಯುವಕ. ಕೆದರಿದ ಕೂದಲುಗಳು, ಕಣ್ಣಿನ ದಟ್ಟವಾದ ರೆಪ್ಪೆಗಳು, ಗುಲಾಬಿ ಬಣ್ಣದ ತುಟಿಗಳು, ಬೆಳ್ಳನೆಯ ಮನ್ಮಥನಂತಿರೋ ಕಟ್ಟುಮಸ್ತಾದ ದೇಹದ ಮೇಲೆ ಕಪ್ಪು ಟೀ ಶರ್ಟ್ ಧರಿಸಿ ಸೊಂಟದವರೆಗೆ ಬೆಡ್ಶೀಟ್ ಹೊದ್ದು ಮಲಗಿದ್ದಾನೆ. ಅವನೇ ದೀಪಕ್. ಅವನನ್ನು ನೋಡಿದಾಗಲೆಲ್ಲ ಪಾರ್ವತಮ್ಮನಿಗೆ ಇವನು ಯಾರಿಗೆ ಹೋಲಿಸಬೇಕು ಅಂತಲೇ ತಿಳಿಯುತ್ತಿರಲಿಲ್ಲ. ರೂಪದಲ್ಲಾಗಲಿ, ಕೆಲಸದಲ್ಲಾಗಲಿ, ಹಠದಲ್ಲಾಗಲಿ ಅವನಿಗೆ ಅವನೇ ಸಾಟಿ. ಅತ್ಯಂತ ಪರಿಪೂರ್ಣ ವ್ಯಕ್ತಿತ್ವ ಅವನದ್ದು. ಅವನನ್ನು ಯಾರು ನೋಡಿದರೂ ಮೋಹಿತರಾಗುತ್ತಿದ್ದರು. ಅವನ ಕೆಲಸಗಳನ್ನು ನೋಡಿದವರು ಅವನನ್ನು ದೇವರೆಂದೇ ಹರಸುತ್ತಿದ್ದರು. ಆದರೆ ಸ್ವಂತ ಮನೆಯಲ್ಲಿ ಅವನ ಯೋಗ್ಯತೆಯನ್ನು ಯಾರೂ ಗುರುತಿಸಿರಲಿಲ್ಲ. ಪಾರ್ವತಮ್ಮ ಭಾವುಕರಾಗಿ ಅವನ ತಲೆ ಸವರುತ್ತಾ ಯೋಚಿಸಿದರು. ಇವನು ತನ್ನ ಹೆಸರಿಗೆ ತಕ್ಕ ಹಾಗೆ ತನ್ನ ಸ್ವಂತ ಬಲದಿಂದ ಬಡವರಿಗಾಗಿ ನಿರ್ಮಲಾ ಡೈರಿ ಫಾರ್ಮ್ ಶುರು ಮಾಡಿದ್ದಾನೆ. ರಸ್ತೆಯಲ್ಲಿ ಅನಾಥವಾಗಿ ತಿರುಗುವ ಹಸು ಎಮ್ಮೆಗಳಿಗೆ ಆಶ್ರಯ ಕೊಟ್ಟಿದ್ದಾನೆ. ಇವತ್ತಿನ ಯುವಕರು ಯಾವ ಕೆಲಸದನ್ನ ಕೀಳು ಅಂತಾರೋ, ಅದರಲ್ಲಿ ಭವಿಷ್ಯ ಇಲ್ಲ ಅಂತಾರೋ ಅದನ್ನೇ ಮಾಡಿ ಸಾವಿರಾರು ಬಡವರ ಅನಾಥರ ಬದುಕಿಗೆ ಬೆಳಗಾಗಿದ್ದಾನೆ. ಜನರ ಹರಕೆಯೋ ಅಥವಾ ಅವನ ಬುದ್ಧಿಶಕ್ತಿಯೋ ಈ ಬಿಸ್ನೆಸ್ ಈಗ ವಿದೇಶಗಳವರೆಗೂ ಬೆಳೆದಿದೆ. ಎಷ್ಟೋ ಜನರಿಗೆ ಮನೆ ಕೆಲಸ ಕೊಟ್ಟಿದ್ದಾನೆ. ದುಡ್ಡು ಮಾಡೋದು ಅವನ ರಕ್ತದಲ್ಲೇ ಇತ್ತು. ಆದರೆ ಅದನ್ನು ಬಡವರಿಗೆ ಹಂಚೋ ಗುಣ ಎಲ್ಲಿಂದ ಬಂತೋ ಗೊತ್ತಿಲ್ಲ. ಪಾರ್ವತಮ್ಮನಿಗೆ ಅವನಲ್ಲಿ ಕೃಷ್ಣನ ಪ್ರತಿರೂಪ ಕಾಣಿಸುತ್ತಿತ್ತು. ಅದಕ್ಕೆ ಅವನನ್ನು ಎಲ್ಲರೂ ಚಿನ್ನು ಅಂತ ಕರೆಯುತ್ತಿದ್ದರು. ಆದರೆ ಮನೆಯವರು ಇದನ್ನು ಪ್ರಗತಿ ಅಂತ ಒಪ್ಪುತ್ತಿರಲಿಲ್ಲ. ಯಾಕೆಂದರೆ ಇವನು ಗೌಡರ ಹಳೆ ಬಿಸ್ನೆಸ್ಗೆ ಸೇರದೆ ತನ್ನದೇ ಸ್ವಂತ ಅಸ್ತಿತ್ವ ನಿರ್ಮಿಸಿಕೊಂಡಿದ್ದಾನೆ. ಜೊತೆಗೆ ತಾನು ಮಾಡದೇ ಇರೋ ತಪ್ಪಿಗೆ ಇಂದಿಗೂ ಶಿಕ್ಷೆ ಅನುಭವಿಸುತ್ತಿದ್ದಾನೆ. ಪಾರ್ವತಮ್ಮನ ಕಣ್ಣುಗಳು ತುಂಬಿ ಬಂದವು. ನನ್ನ ದೀಪಕ್ ನನ್ನ ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ವಾ ಅಂತ ಯೋಚಿಸುತ್ತಿದ್ದಾಗ ಒಂದು ಧ್ವನಿ ಕೇಳಿಸಿತು. ಏನಮ್ಮ, ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ದಾರಾ ಅಂದ ದೀಪಕ್. ಪಾರ್ವತಮ್ಮ ಗಲಿಬಿಲಿಯಿಂದ ಇಲ್ಲಪ್ಪ, ನಾನು ಮನೆಯಲ್ಲೇ ಇದ್ದೀನಿ ಅಂದರು. ಕರೆಕ್ಷನ್ ಅಮ್ಮ, ನಾನು ರೂಮ್ ಇರೋದು ಮೇನ್ ಬಾಗಲಿಂದ ಆಚೆ, ಕಾಂಪೌಂಡ್ ಹತ್ತಿರ ಅಂದ ಕೆದರಿದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ. ಚಿನ್ನು, ಎಷ್ಟು ಚೆನ್ನಾಗಿದೆ ನಿನ್ನ ಹೆಸರು, ಅದನ್ನು ಕರೆಯೋಕೆ ಬಿಡು ಅಂದರು ಪಾರ್ವತಮ್ಮ. ನನ್ನ ಹೆಸರು ದೀಪಕ್, ಅದನ್ನು ಕರೀರಿ ಅಂತ ಮುನಿಸಿಕೊಂಡು. ನೋಡಿ, ಗುಡ್ ಮುದ್ದಿನ ಸತಿ ಮತ್ತೆ ನೆನಪು ಮಾಡ್ತಿದ್ದೀನಿ, ಯಾಕಂದರೆ ನೀವು ಸುಧಾರಿಸಲ್ಲ ಅಂತ ಟವಲ್ ಹೆಗಲಿಗೆ ಹಾಕಿಕೊಂಡು ಬಾತ್ರೂಮ್ ಕಡೆ ಹೊರಟ. ಅವನು ಒಳಗೆ ಹೋಗುವುದನ್ನು ನೋಡಿ ತಿಂಡಿ ತಿನ್ನೋಕೆ ಒಳಗೆ ಬಾಪ್ಪ ಅಂದರು ಪಾರ್ವತಮ್ಮ. ಯಾಕೆ, ನಿಮ್ಮ ಯಜಮಾನರಿಗೆ ಹಳೆಯ ನೆನಪೇನಾದರೂ ಮರೆತು ಹೋಗಿದೆಯಾ ಅಂತ ಹೇಳಿ ಬಾತ್ರೂಮ್ ಬಾಗಿಲು ದಡಾರನೆ ಹಾಕಿಕೊಂಡ. ದೀಪಕ್, ಕನಿಷ್ಠ ಎಲ್ಲರ ಜೊತೆಗಾದರೂ ಬಂದು ಕುತ್ಕೋ ಅಂದರು ಪಾರ್ವತಮ್ಮ. ಆ ಕಡೆಯಿಂದ ಯಾವುದೇ ಮರುತ್ತರ ಬರದಿದ್ದಾಗ ಪಾರ್ವತಮ್ಮ ತಾವೇ ಗೊಣಗಿಕೊಂಡರು. ಅವನೆಲ್ಲಿ ಬರ್ತಾನೆ? ಅವನನ್ನು ಯಾರು ತಾನೇ ಇಷ್ಟಪಡ್ತಾರೆ ಇಲ್ಲಿ? ಯಾರಾದರೂ ಒಬ್ಬರು ನನ್ನ ದೀಪಕ್ನ ಹೃದಯವನ್ನು ಅರ್ಥ ಮಾಡಿಕೊಳ್ಳುವವರು ಬರಬಾರದೆ? ಚಿನ್ನದಂತಹ ಮನಸ್ಸು ಅವನದ್ದು. ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಕೆಲಸದವ ಮಹೇಂದ್ರನಿಗೆ ರೂಮ್ ಕ್ಲೀನ್ ಮಾಡಲು ಹೇಳಿ ಕೆಳಗೆ ಹೋದರು. ಡೈನಿಂಗ್ ಟೇಬಲ್ ಹತ್ತಿರ ಎಲ್ಲರೂ ತಿಂಡಿ ತಿನ್ನುತ್ತಿದ್ದರು. ಭೇಟಿಯಾದ್ರ ನಿಮ್ಮ ಮುದ್ದಿನ ಸಾಹೇಬರನ್ನ ಅಂದರು ಗೌಡರು ವ್ಯಂಗ್ಯವಾಗಿ. ಅಭಿಷೇಕ್ ಕೂಡ, ದೊಡ್ಡಮ್ಮ ನೀವು ದಿನ ಕರೀತೀರಿ, ಅವನೆಲ್ಲಿ ಬರ್ತಾನೆ ನಮ್ಮ ಜೊತೆ ಅಂದ.
ಮತ್ತೇನು ಮಾಡಲಿ, ನನ್ನ ನಿಹಾಲ್ನ ಏಕೈಕ ಕುರುಹು ಅವನು, ಹೆಂಗೆ ಮರೆಯಲಿ ಅಂದರು ಪಾರ್ವತಮ್ಮ. ಗೌಡರು ಕೋಪದಿಂದ, ಅವನಿಗೆ ತಿಳಿ ಹೇಳಿ, ಅಭಿಷೇಕ್ ಮತ್ತು ಅಭಿನವ್ ಥರ ದೊಡ್ಡ ಬಿಸ್ನೆಸ್ ಮಾಡೋಕೆ ಹೇಳಿ. ಬಡವರಿಗೆ ದಾನ ಮಾಡ್ತಾ ಕೂತ್ರೆ ಭವಿಷ್ಯ ಇರಲ್ಲ. ನಾವು ದಾನ ಮಾಡ್ತೀವಿ, ಆದರೆ ಅದಕ್ಕೊಂದು ದಾರಿ ಇದೆ. ಚಿಕ್ಕ ವಯಸ್ಸಿನಿಂದ ಬರೀ ಹಠ ಅವನದ್ದು ಅಂದರು. ಅವನಿಗೆ ಏನು ಕಮ್ಮಿ? 26 ವರ್ಷಕ್ಕೆ ತನ್ನ ಸ್ವಂತ ಕಾಲ ಮೇಲೆ ನಿಂತು ಇವತ್ತು ಎಲ್ಲಿದ್ದಾನೆ ಅಂತ ನಿಮಗೂ ಗೊತ್ತು ತಾನೆ. ನಿಮಗಿಂತ ಕಡಿಮೆ ಏನೂ ಇಲ್ಲ ಅವನು ಅಂದರು ಪಾರ್ವತಮ್ಮ ಧೈರ್ಯವಾಗಿ. ಗೌಡರು ಜೋರಾಗಿ ಕಿರುಚಾಡಿದರು. ಮರೆತು ಹೋಯ್ತಾ ಪಾರ್ವತಿ, ಅವನು 15 ವರ್ಷದಿಂದ ಏನು ಮಾಡಿದ್ದ ಅಂತ? ಪಾರ್ವತಮ್ಮ ಅಳುತ್ತಾ, ಅವನು ಯಾವ ತಪ್ಪು ಮಾಡಿರಲಿಲ್ಲ ಅಂದರು. ಗೌಡರು ಮಾತು ಮುಗಿಸುವಂತೆ, ಸರಿ, ಅತಿಥಿಗಳು ಬರೋ ಸಮಯ ಆಯಿತು, ಕೆಲಸ ನೋಡಿ ಅಂದರು. ನಿಶ್ಚಯ್ ಅವರ ಹೆಂಡತಿ ನೀಲಾ ಪಾರ್ವತಮ್ಮನವರ ಹತ್ತಿರ ಬಂದು, ಬನ್ನಿ ಅತ್ತೆಯವರೇ, ಸ್ವಲ್ಪ ತಿಂಡಿ ತಿನ್ನಿ, ನಾನು ಬಾಕಿ ಕೆಲಸ ನೋಡಿಕೊಳ್ಳುತ್ತೇನೆ ಅಂದಳು. ಇತ್ತ ಶಿರಸಿಯಲ್ಲಿ ದೇವರಾಜ್ ಹೆಗಡೆಯವರ ಮನೆಯಲ್ಲಿ ಎಲ್ಲರೂ ಹೊರಡಲು ಸಿದ್ಧರಾಗಿರುತ್ತಾರೆ. ಅಖಿಲ್, ಅಕುಲ್, ಭಾವನಾ, ಅಭಿಲಾಷ ಎಲ್ಲರೂ ಹೊರಡಿ ಅಂದರು ದೇವರಾಜ್ ಹೆಗಡೆಯವರು. ಅಖಿಲ್ ಅಂದ, ಅಪ್ಪಾಜಿ ಎಲ್ಲರೂ ಬರ್ತಿದ್ದಾರೆ. ಭಾವನಾ, ಅಭಿಲಾಷ ರೆಡಿಯಾಗಿದ್ದಾರೆ. ಪರಂ ಬಂದರೆ ಆಯಿತು. ಇನ್ನು ನಿಮ್ಮ ಹೆಣ್ಣು ಮೊಮ್ಮಗಳು ಎಲ್ಲಿದ್ದಾಳೆ? ಅವಳು ಬರ್ತಾ ಇದ್ದಾಳೆ ಅಂದರು ಅಖಿಲ್. ಇಬ್ಬರೂ ಮಾತನಾಡುತ್ತಿರುವಾಗಲೇ ಹಿಂದಿನಿಂದ ಒಂದು ಮಧುರವಾದ ಧ್ವನಿ ಕೇಳಿಸಿತಿ. ಎಲ್ಲರೂ ಎದ್ದು ನಿಂತರು. ಪರಂ ಕೇಳಿದ, ಚಿಕ್ಕಪ್ಪ, ನಿಮ್ಮ ಮುದ್ದಿನ ಮಗಳು ಎಲ್ಲಿದ್ದಾಳೆ? ಅವಳ ಪತ್ತೇನೇ ಇಲ್ಲಲ್ಲ. ಅಷ್ಟರ ಅಲ್ಲಿಗೆ ಬಂದಳು ಶ್ರೀರಾಧಾ, ಅಖಿಲ್ ಮತ್ತು ಅಭಿಲಾಷ ಅವರ ಏಕೈಕ ಪುತ್ರಿ. ಹೆಸರಿಗೆ ತಕ್ಕ ಹಾಗೆ ರಾಧಾರಾಣಿಯ ಸಕಲ ಗುಣಗಳು. ಕಣ್ಣಲ್ಲೊಂದು ತೀಕ್ಷ್ಣ ಹೊಳಪು, ಮುಖದಲ್ಲಿ ಮುಗ್ಧತೆ, ತುಟಿಯ ಮೇಲೆ ಗುಲಾಬಿ ನಗು ಹೊತ್ತ ದೇವತೆಯಂತೆ ಬಂದಳು. ಅವಳೇ ಈ ಕುಟುಂಬದ ಹೆಮ್ಮೆ. ಶ್ರೀ, ಎಲ್ಲಿದ್ದೆ ನೀನು? ಎಷ್ಟೊತ್ತಿನವರೆಗೂ ಹುಡುಕಿದ್ದೇನೆ ಅಂದಳು ಪ್ರಕೃತಿ. ಬನ್ನಿ ಅಕ್ಕ, ಫ್ಲೈಟ್ನಲ್ಲಿ ಎಲ್ಲ ಹೇಳ್ತೀನಿ ಅಂತ ನಗುತ್ತಾ ಉತ್ತರಿಸಿದಳು ಶ್ರೀರಾಧಾ. ಎಲ್ಲರೂ ಮಡಿಕೇರಿಯತ್ತ ಪ್ರಯಾಣ ಬೆಳೆಸಿದರು. ಅತ್ತ ಶಿರಸಿ ಹೆಗಡೆಯವರ ಕುಟುಂಬ ಮಡಿಕೇರಿಯತ್ತ ಹೊರಟಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ತನ್ನ ಬದುಕಿನ ಮಹತ್ತರ ತಿರುವು ಎದುರಾಗಲಿದೆ ಎಂಬ ಸಣ್ಣ ಸುಳಿವು ಇಲ್ಲದೆ ದೀಪಕ್ ಬಂಗಲೆಯಿಂದ ಹೊರಗೆ ಹೊರಡುತ್ತಿದ್ದ. ಚಿನ್ನು, ಎಲ್ಲಿ ಹೊರಟಿದ್ದೀಯಾ ಅಂತ ದೊಡ್ಡಣ್ಣ ಅಭಿಷೇಕ್ ಹಿಂದಿನಿಂದ ಕೂಗಿ ಕರೆದ. ದೀಪಕ್ ಹಾಗೆ ಮುನ್ನಡೆಯುತ್ತಾ ತಿರುಗದೇನೆ, ನಿಮ್ಮ ಮದುವೆಗೆ ಪುರೋಹಿತರನ್ನು ಕರೆದುಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ ಅಂದ. ಯಾವಾಗಲೂ ಒಂದು ಸತಿಯಾದರೂ ನೇರವಾಗಿ ಉತ್ತರ ಕೊಡೋಕೆ ಆಗಲ್ವಾ ನಿನಗೆ ಅಂತ ಅಭಿಷೇಕ್ ಬೇಸರದಿಂದ ತಲೆ ಆಡಿಸಿದ. ಏನಾಗಬೇಕು, ವಿಷಯ ಏನು ಅಂತ ನೇರವಾಗಿ ಹೇಳು ಅಂದ ದೀಪಕ್. ತಾತ ಹೇಳಿದ್ದಾರೆ, ಪ್ರಕೃತಿ ಮತ್ತು ಅವರ ಮನೆಯವರು ಬಂದಾಗ ನೀನು ಅವರ ಜೊತೆ ಯಾವುದೇ ವಾದ ವಿವಾದ ಮಾಡಬಾರದು ಅಂತ. ಅದಕ್ಕೆ ದೀಪಕ್, ಆ ವಿಷಯನ ನೀನು ತಾತನಿಗೆ ಹೇಳು, ಸರಿ ಅಂತ ಅಂದುಬಿಟ್ಟ. ಅಲ್ಲಿಂದ ಹೊರಟು ಹೋದ. ಇವನು ಯಾವತ್ತೂ ಸುಧಾರಿಸಲ್ಲ ಅಂತ ಅಭಿಷೇಕ್ ಗೊಣಗಿಕೊಂಡ. ದೀಪಕ್ ತನ್ನ ಗಾಡಿಯ ಹತ್ತಿರ ಬಂದಾಗ ಅವನ ತಂಗಿಯರಾದ ಪೀಹು ಮತ್ತು ಚಾರು ಮೊದಲೇ ಅಲ್ಲಿ ಬಂದು ನಿಂತಿದ್ದರು. ಅಣ್ಣ, ನಾವಿಬ್ಬರು ಶಾಪಿಂಗ್ಗೆ ಹೋಗಬೇಕು ಕಣೋ ಅಂತ ಪೀಹು ಅವನ ಟೀ ಶರ್ಟ್ ಹಿಡಿದು ಎಳೆದಾಗ, ಅಲ್ಲಿ ಹೋಗೋಕೆ ಯಾರಾದರೂ ಎಂಟ್ರಿ ಪಾಸ್ ಕೇಳಲ್ಲ, ನೀವೇ ಹೋಗಿ ಅಂದ ದೀಪಕ್. ಅಣ್ಣ ಪ್ಲೀಸ್ ನಮ್ಮ ಜೊತೆ ಬಾರೋ ಅಂತ ಚಾರು ಕೂಗಿದಳು. ನನಗೆ ಬರೋಕ್ಕಾಗಲ್ಲ ಅಂತ ದೀಪಕ್ ಆರಾಮಾಗಿ ಗಾಡಿಯ ಸೀಟ್ ಮೇಲೆ ಕೂತು ಹೇಳಿದಾಗ, ಪ್ಲೀಸ್ ಅಣ್ಣ ಬಾ ಅಂತ ಪೀಹು ಮತ್ತೆ ಕಾಡಿಸಿದಾಗ, ಎಷ್ಟು ಬೇಗ ಗಾಡಿಯೊಳಗೆ ಬಂದು ಕೂತ್ಕೊತೀರೋ ಅಷ್ಟು ನಿಮಗೆ ಲಾಭ ಅಂದ ದೀಪಕ್. ಆ ಮಾತು ಕೇಳಿದ್ದೇ ತಡ ಇಬ್ಬರು ಸಖತ್ ಸ್ಪೀಡಾಗಿ ಹೋಗಿ ಕಾರಿನೊಳಗೆ ಕುಳಿತುಕೊಂಡರು. ಚಾರು ಮತ್ತು ಪೀಹು ಇಬ್ಬರನ್ನ ಮಾಲ್ಗೆ ಡ್ರಾಪ್ ಮಾಡಿ ದೀಪಕ್ ತನ್ನ ಆಫೀಸಿನ ಕಡೆ ಹೊರಟು ಹೋದ. ಇತ್ತ ಮಡಿಕೇರಿಯ ಬಂಗಲೆಯೇ ಹೆಗಡೆಯವರ ಕುಟುಂಬ ಬಂದು ತಲುಪಿತ್ತು. ಅವರಿಗಾಗಿ ಭವ್ಯವಾದ ಸ್ವಾಗತ ವ್ಯವಸ್ಥೆ ಮಾಡಲಾಗಿತ್ತು. ಇಡೀ ಗೌಡರ ಕುಟುಂಬ ಅಲ್ಲೇ ಇತ್ತು. ಶಿವಶಂಕರ್ ಗೌಡರು ಮತ್ತು ದೇವರಾಜ್ ಹೆಗಡೆಯವರ ಹಳೆಯ ಸ್ನೇಹ ಈಗ ನೆಂಟಸ್ತಿಕೆಯಾಗಿ ಬದಲಾಗುತ್ತಿರುವ ಖುಷಿ ಇಬ್ಬರ ಮುಖದಲ್ಲೂ ಎದ್ದು ಕಾಣುತ್ತಿತ್ತು. ಇನ್ನು ನಮ್ಮ ಸಂಪ್ರದಾಯದ ಪ್ರಕಾರ ಅಭಿಷೇಕ್ ಮತ್ತು ಪ್ರಕೃತಿ ಮದುವೆಗೆ ಮುಂಚೆ ಭೇಟಿಯಾಗುವ ಆಗಿರಲಿಲ್ಲ. ಅದಕ್ಕಾಗಿ ಪ್ರಕೃತಿಯನ್ನು ಮೊದಲೇ ತೋಟದ ಮನೆಯಲ್ಲಿದ್ದ ಗೆಸ್ಟ್ ಹೌಸ್ನಲ್ಲಿ ಇರಿಸಲಾಗಿತ್ತು. ಗೆಸ್ಟ್ ಹೌಸ್ನಲ್ಲಿ ಪ್ರಕೃತಿ ತನ್ನ ರಾಶಿ ರಾಶಿ ಬ್ಯಾಗ್ಗಳನ್ನು ತೆರೆದು ಕಂಗಾಲಾಗಿ, ಶ್ರೀ ಇಲ್ಲಿ ಬಾಮ್ಮ ಸ್ವಲ್ಪ, ಎಷ್ಟೊತ್ತಿಂದ ಕರಿತಾ ಇದ್ದೀನಿ, ಇದನ್ನೆಲ್ಲ ಸರಿಯಾಗಿ ಜೋಡಿಸೋಕೆ ಹೆಲ್ಪ್ ಮಾಡು ಅಂತ ಬೇಸರದಿಂದ ಕೂಗುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಶ್ರೀರಾಧಾ ಮುಗುಳ್ನಗುತ್ತಾ, ಅಕ್ಕ ನೋಡು, ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ವಾ? ಈ ಬೆಟ್ಟ ಗುಡ್ಡಗಳ ತಣ್ಣನೆಯ ಗಾಳಿ, ಈ ಜಿನುಗೋ ಮಳೆ ಒಂಥರ ಕನಸಿನ ಲೋಕದ ಥರ ಇದೆ. ಆದರೆ ಈ ಕನಸು ನಿಜವಾಗಿದೆ ಅಂದಳು. ಅಷ್ಟರಲ್ಲಿ ರೂಮಿನ
ಗಲೀಜನ್ನು ನೋಡಿ ತನ್ನ ತಲೆಗೆ ಕೈ ಇಟ್ಟುಕೊಂಡಳು. ಸರಿ ಅಕ್ಕ, ನೀನು ಆಚೆ ನಡಿ, ನಾನೇ ಎಲ್ಲ ಜೋಡಿಸ್ತೀನಿ ಅಂದಳು. ಶ್ರೀರಾಧಾ, ಥ್ಯಾಂಕ್ಸ್ ರೀ, ನೀನಿಲ್ಲದಿದ್ದರೆ ನನ್ನ ಕತೆ ಮುಗೀತಿತ್ತು ಇವತ್ತು. ನಿನ್ನನ್ನು ನೋಡಿದರೆ ಯಾರು ತಾನೇ ಅಣ್ಣನ ಜೊತೆ ಬಿಸ್ನೆಸ್ಸಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡೋ ಹುಡುಗಿ ಅಂತ ನಂಬ್ತಾರೆ ಅಂತ ಪ್ರಕೃತಿ ಬೆಡ್ ಮೇಲೆ ಬಿದ್ದಳು. ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ಏನು ಇರುತ್ತೆ ಅಕ್ಕ, ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕಷ್ಟೇ ಅಂತ ಶ್ರೀರಾಧಾ ಎಲ್ಲ ಸಾಮಗ್ರಿಗಳನ್ನು ಜೋಡಿಸಿ ಅವಳ ಪಕ್ಕ ಬಂದು ಕುಳಿತಳು. ಪ್ರಕೃತಿ ಅವಳ ಕೈ ಹಿಡಿದು, ಶ್ರೀ, ನಿನಗೆ ಎಂಥ ಹುಡುಗ ಬೇಕಮ್ಮ ಅಂತ ಕೇಳಿದಳು. ಗೊತ್ತಿಲ್ಲ ಅಕ್ಕ, ನಿನಗೆ ಗೊತ್ತಲ್ಲ, ನಾನು ಕನಸಿನ ಲೋಕದಲ್ಲಿ ತೇಲೋ ಹುಡುಗಿಯಲ್ಲ. ಬದುಕಿನ ಸತ್ಯ ಏನಿದೆಯೋ ಅದಕ್ಕೆ ನಿಷ್ಠೆಯಾಗಿ ಇರ್ತೀನಿ ಅಷ್ಟೇ ಅಂದಳು ಶ್ರೀರಾಧಾ. ಪ್ರಕೃತಿ ಅವಳ ಕಣ್ಣುಗಳನ್ನು ನೋಡಿ, ಒಂದು ಮಾತು ಹೇಳ ಶ್ರೀ, ಯಾರ ಬದುಕಿನಲ್ಲಿ ಜಾಸ್ತಿ ಆಸೆ ನಿರೀಕ್ಷೆಗಳು ಇಟ್ಟುಕೊಳ್ಳವೋ ಅವರಿಗೆ ವಿಧಿ ಒಮ್ಮೊಮ್ಮೆ ಜೀವನದಲ್ಲಿ ಅತ್ಯಂತ ಅದ್ಭುತ ಉಡುಗೊರೆಯನ್ನು ಕೊಡುತ್ತೆ ಅಂದಳು. ಅಬ್ಬಾ ಅಕ್ಕ, ಭಲೇ ಲೈನ್ ಹೇಳಿದೆ. ಈಗ ಸುಮ್ಮನೆ ಮಲಗು, ನಾಳೆ ನಿನಗೆ ಅರಿಶಿನ ಶಾಸ್ತ್ರ ಇದೆ ಅಂದಳು ಶ್ರೀರಾಧಾ ನಗುತ್ತಾ. ಸರಿ, ನೀನು ಮಲಗು, ಈ ಬೆಟ್ಟ, ಗಾಳಿ, ನದಿ ಎಲ್ಲ ನಾಳೆಯೂ ಇಲ್ಲೇ ಇರುತ್ತೆ, ಓಕೆ, ಗುಡ್ ನೈಟ್ ಅಂದಳು ಪ್ರಕೃತಿ. ರಾತ್ರಿ 1 ಗಂಟೆಯ ಸಮಯ. ಮಡಿಕೇರಿಯ ಹವದಲ್ಲಿ ತಣ್ಣನೆಯ ಚಳಿ ಆವರಿಸಿತ್ತು. ಆ ಬೆಟ್ಟಗಳ ಮೇಲೆ ಉರಿಯುತ್ತಿದ್ದ ಸಣ್ಣ ಸಣ್ಣ ದೀಪಗಳು ಕತ್ತಲಲ್ಲಿ ಮಿಂಚು ಹುಳುವಿನಂತೆ ಕಾಣಿಸುತ್ತಿತ್ತು. ತುಂಬ ರಮಣೀಯವಾದ ದೃಶ್ಯವದು. ಕಿಟಕಿಯ ಹತ್ತಿರ ನಿಂತಿದ್ದ ಶ್ರೀರಾಧಾಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಅವಳ ಕಣ್ಣುಗಳು ಯಾರನ್ನೋ ಹುಡುಕುತ್ತಿರುವಂತೆ, ಏನೋ ನಿರೀಕ್ಷಿಸುತ್ತಿರುವಂತೆ ಭಾಸವಾಗಿತ್ತು. ಅಷ್ಟರಲ್ಲೇ ಬಂಗಲೆಯ ಮೇನ್ ಗೇಟ್ ಓಪನ್ ಆಯಿತು. ಒಂದು ಕಪ್ಪು ಬಣ್ಣದ ಸ್ಟಾರ್ ಕಾರು ಒಳಗೆ ಬಂದು ನಿಂತಿತ್ತು. ಶ್ರೀರಾಧಾರ ಗಮನ ತಾನಾಗಿಯೇ ಆ ಕಾರಿನ ಕಡೆ ಹೋಯಿತು. ಇಷ್ಟೊಂದು ತಡರಾತ್ರಿಯಲ್ಲಿ ಯಾರು ಇರಬಹುದು ಅಂತ ಯೋಚಿಸುತ್ತಾ ಅವಳ ಹೆಜ್ಜೆಗಳು ತಾನೇ ಹೊರಗಿನ ಗಾರ್ಡನ್ ಕಡೆ ನಡೆದವು. ದೀಪಕ್ ಕಾರಿನಿಂದ ಇಳಿದು ತಂಪಾದ ಹವಾವನ್ನು ಆಸ್ವಾದಿಸುತ್ತಾ ಮುನ್ನಡೆದಾಗ ಅವನಿಗೆ ಕಾಲು ಗೆಜ್ಜೆಯ ನಾದ ಕೇಳಿಸಿತು. ಅವನು ಗೆಸ್ಟ್ ಹೌಸ್ನ ಲಾನ್ ಕಡೆಗೆ ಹೆಜ್ಜೆ ಹಾಕಿದ. ಲಾನ್ ಕ್ರಾಸ್ ಮಾಡುತ್ತಿದ್ದಾಗ ಕತ್ತಲಲ್ಲಿ ತಡಕಾಡುತ್ತಾ ಆಯತಪ್ಪಿ ಬೀಳುತ್ತಿದ್ದ ಆ ಹುಡುಗಿಯನ್ನ ತಕ್ಷಣ ತನ್ನ ಕೈಗಳಿಂದ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡ. ಅದೇ ಕ್ಷಣ ಶ್ರೀರಾಧಾಳ ಇಡೀ ಪ್ರಪಂಚವೇ ಬದಲಾಗಿದಂತೆ ಭಾಸವಾಗಿತ್ತು. ಆ ಮಲೇರಿಸುವ ಕಣ್ಣುಗಳು, ಮುಖದಲ್ಲಿ ಮೇಲಿನ ತೇಜಸ್ಸು, ಕೆದರಿದ ಕೂದಲು. ದೀಪಕ್ ಅವಳ ಕಣ್ಣುಗಳಲ್ಲಿ ಶಾಶ್ವತವಾಗಿ ಅಚ್ಚೊತ್ತಿ ಹೋದ. ತಾನು ಇಷ್ಟು ದಿನ ಏನೋ ಕಳೆದುಕೊಂಡ ಅಪೂರ್ಣವಾಗಿದ್ದೆ ಇವತ್ತು ಪೂರ್ಣಗೊಂಡೆ ಅನಿಸಿತು ಅವಳಿಗೆ. ಕಣ್ಣುಗಳು ತಂತಾನೆ ದೇವಗೊಂಡವು. ದೀಪಕ್ ಕೂಡ ತನ್ನ ದಟ್ಟವಾದ ಕಣ್ಣುಗಳ ರೆಪ್ಪೆಗಳಿಂದ ಆ ಹುಡುಗಿಯನ್ನು ನೋಡುತ್ತಿದ್ದ. ಆ ಉದ್ದನೆಯ ಕೂದಲು, ಚಳಿಗೆ ಗುಲಾಬಿಯಂತಾಗಿದ್ದ ಕೆನ್ನೆ ಮತ್ತು ತುಟಿಗಳು ಅವನ ತೋಳಿನ ಸೆರೆಯಲ್ಲಿ ಬಂದಿಯಾಗಿದ್ದ. ಒಂದು ಕ್ಷಣ ಕಾಲ ನಿಂತು ಹೋದ ಹಾಗಾಗಿತ್ತು. ಲಾನಲ್ಲಿ ನೀನೊಬ್ಬಳೇ ಇದ್ದೀಯಾ, ಇಲ್ಲ ನಿನ್ನ ಜೊತೆ ಬೇರೆ ಯಾರಾದರೂ ಬಂದಿದ್ದಾರಾ ಅಂತ ದೀಪಕ್ ತನ್ನ ಗಂಭೀರ ಧ್ವನಿಯಲ್ಲಿ ಕೇಳಿದ. ಶ್ರೀರಾಧಾ ಅವನ ತೋಳುಗಳ ಬಂಧನದಲ್ಲಿ ಎಷ್ಟು ಮೈಮರೆತು ಹೋಗಿದ್ದೆಂದರೆ ಅವನ ಮಾತು ಅವಳ ಕಿವಿಗೆ ಬೀಳಲೇ ಇಲ್ಲ. ಅವಳ ಆ ಸ್ಥಿತಿ ನೋಡಿ ದೀಪಕ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಅವಳನ್ನು ಕೈಬಿಟ್ಟು ದೂರ ಸರಿದು, ಏನು ಕಿವುಡ, ನಿನಗೆ ಹೇಳಿದ್ದು ಕೇಳಿಸಲಿಲ್ಲವಾ ಅಂದಾಗ ಆಗ ಶ್ರೀರಾಧಾ ಆ ಮೋಹದ ಲೋಹಕದಿಂದ ಹೊರಗೆ ಬಂದು, ಇಲ್ಲ, ನನಗೆ ಚೆನ್ನಾಗಿಯೇ ಕೇಳಿಸುತ್ತದೆ ಅಂದಳು ಅವನ ಮುಖವನ್ನೇ ನೋಡುತ್ತಾ. ಅಂದಾಗೆ ನೀವು ಯಾರು ಅಂತ ಕೇಳಿದಳು. ನನ್ನದೇ ಮನೆಯಲ್ಲಿದ್ದುಕೊಂಡು ನನಗೆ ಪ್ರಶ್ನೆ ಮಾಡುತ್ತಿದ್ದೀಯಾ ಅಂದ ದೀಪಕ್ ತನ್ನ ಬೆರಳುಗಳಿಂದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ. ಶ್ರೀರಾಧಾ ಅವನನ್ನೇ ದಿಟ್ಟಿಸುತ್ತಾ ನೋಡುತ್ತಿದ್ದಳು. ಆ ಕ್ಷಣದಲ್ಲಿ ಅವನು ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದ. ಅದು, ನಾನು ನಿಮ್ಮನ್ನು ನೋಡಿರಲಿಲ್ವ ಅಲ್ಲ, ಅದಕ್ಕೆ ಕೇಳಿದೆ. ನಾನು ಪ್ರಕೃತಿಯ ಅಕ್ಕನ. ಅವಳು ಮಾತು ಮುಗಿಸುವ ಮುನ್ನವೇ ದೀಪಕ್ ಅಡ್ಡ ಬಂದು, ಗೊತ್ತಿದೆ, ಹೋಗಿ ಮಲಗು, ನನಗೆ ಬಗ್ಗೆ ತಿಳಿಯೋದು ನಿನಗೇನು ಅಷ್ಟು ಮುಖ್ಯವಲ್ಲ ಅಂದ. ಅಷ್ಟು ಹೇಳಿ ಅವನೊಂದು ಕಟು ನೋಟದಿಂದ ನೋಡಿ ತಿರುಗಿ ನಡೆದ. ಶ್ರೀರಾಧಾ ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡಿದಳು. ಅವನು ಹೋಗುತ್ತಿದ್ದ. ಅವಳ ಮನಸ್ಸಿನ ನೆಮ್ಮದಿಯನ್ನೆಲ್ಲ ಕಸಿದುಕೊಂಡು ಹೋಗುತ್ತಿದ್ದ. ರೂಮ್ಗೆ ಬಂದು ಬೆಡ್ ಮೇಲೆ ಮಲಗಿ ಕಣ್ಣು ಮುಚ್ಚಿದ ತಕ್ಷಣ ದೀಪಕ್ನ ಆ ಅಮಲೇರಿಸುವ ಕಣ್ಣುಗಳು ಅವಳ ಕಣ್ಣೆದುರು ಬಂದು ನಿಂತು. ಇತ್ತ ದೀಪಕ್ ತನ್ನ ರೂಮ್ಗೆ ಬಂದು ಟೀ ಶರ್ಟ್ ಬಿಚ್ಚಿ ಸೈಡಿಗೆ ಎಸೆದ. ಕಿಟಕಿಯಿಂದ ಒಂದು ಬಾರಿ ಗೆಸ್ಟ್ ಹೌಸ್ ಕಡೆ ನೋಡಿದ. ಟವೆಲ್ ತೆಗೆದುಕೊಂಡು ಬಾತ್ರೂಮ್ ಸೇರಿದ. ಸ್ವಲ್ಪ ಸಮಯದ ನಂತರ ಹೊರಗೆ ಬಂದು ಒದ್ದೆ ಟವಲನ್ನು ಸೋಫಾದ ಮೇಲೆ ಎಸೆದು ಬೆಡ್ ಮೇಲೆ ಬಿದ್ದ ತಕ್ಷಣ ನಿದ್ದೆಗೆ ಜಾರಿದ. ನಾಳೆಯಿಂದ ಅವನ ಬದುಕಿನ ಪ್ರತಿಯೊಂದು ಖಾಲಿ ಜಾಗವನ್ನು ಪ್ರೀತಿಯಿಂದ ತುಂಬುವ ಪ್ರಕ್ರಿಯೆ ಶುರುವಾಗಲಿದೆ ಎಂಬ ಅರಿವು ಅವನಿಗಿರಲಿಲ್ಲ. ಆದರೆ ನಮ್ಮ ಈ ಸಾಹೇಬರು ಅದಕ್ಕೆ ಎಷ್ಟು ಕಷ್ಟ ಕೊಡ್ತಾರೋ ಕಾದು ನೋಡಬೇಕು. ಮರುದಿನ ಬೆಳಗಾಗುತ್ತಿದ್ದಂತೆ ಆ ಬಂಗಲೆಯಲ್ಲಿ
ಮದುವೆಯ ಸಡಗರ ಗದ್ದಲ ಶುರುವಾಗಿತ್ತು. ಹೈ ಸೊಸೈಟಿ ಮದುವೆಗಳನ್ನು ಮಾತ್ರ ಮಾಡುವ ದೊಡ್ಡ ವೆಡ್ಡಿಂಗ್ ಪ್ಲಾನರ್ಸ್ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಇವತ್ತು ಅರಿಶಿನ ಶಾಸ್ತ್ರ ಇದ್ದುದರಿಂದ ಲಾನ್ ಅನ್ನು 2 ಭಾಗಗಳನ್ನಾಗಿ ಮಾಡಲಾಗಿತ್ತು. ಒಂದು ಕಡೆ ಗಂಡಿನ ಕಡೆಯವರು, ಮತ್ತೊಂದು ಕಡೆ ಹೆಣ್ಣಿನ ಕಡೆಯವರು ವ್ಯವಸ್ಥೆ ಇತ್ತು. ಶಿವಶಂಕರ ಗೌಡರ ಆಪ್ತರಾದ ಹೈ ಸೊಸೈಟಿ ಗಣ್ಯ ವ್ಯಕ್ತಿಗಳು ಮಾತ್ರ ಅಲ್ಲಿಗೆ ಬಂದಿದ್ದರು. ಹೆಗಡೆಯವರು ಮತ್ತು ಗೌಡರ ಕುಟುಂಬ ಶಾಸ್ತ್ರಕ್ಕಾಗಿ ಲಾನ್ ಬಂದು ತಲುಪಿದ್ದರು. ಶ್ರೀರಾಧಾ, ನೋಡು ಪ್ರಕೃತಿ ಎಲ್ಲಿದ್ದಾಳೆ ಅಂದಳು ದೊಡ್ಡಮ್ಮ ಭಾವನ. ಸರಿ ದೊಡ್ಡಮ್ಮ, ಈಗಲೇ ನೋಡ್ತೀನಿ ಅಂದಳು ಶ್ರೀ. ಹಳದಿ ಬಣ್ಣದ ಮಿರರ್ ವರ್ಕ್ ಇರೋ ಪಟಿಯಾಲ ಸೂಟ್ ಧರಿಸಿದ್ದ ಶ್ರೀರಾಧಾ ನೋಡಲು ಸಾಕ್ಷಾತ್ ರಾಧಾ ರಾಣಿಯಂತೆ ಕಂಗೊಳಿಸುತ್ತಿದ್ದಳು. ಸೊಂಟದವರೆಗೂ ಇದ್ದ ಉದ್ದನೆಯ ಕೂದಲಿಗೆ ಸಣ್ಣದೊಂದು ಕ್ಲಚ್ ಹಾಕಿದ್ದಳು. ಅವಳ ಸಾಧುತನವೇ ಅವಳಿಗೆ ಆಭರಣವಾಗಿತ್ತು. ಅಕ್ಕ ನಡಿ, ಎಲ್ಲರೂ ಎಷ್ಟೊತ್ತಿನಿಂದ ನಿನಗಾಗಿ ಕಾಯ್ತಿದ್ದಾರೆ ಗೊತ್ತಾ ಅಂತ ಕನ್ನಡಿಯ ಮುಂದೆ ಕೂತಿದ್ದ ಪ್ರಕೃತಿಯ ಹತ್ತಿರ ನಗುತ್ತಾ ಹೇಳಿದಳು. ಪ್ರಕೃತಿ ತನ್ನ ಲಿಪ್ಸ್ಟಿಕ್ ತೋರಿಸಿ ಇನ್ನೊಂದು ಚೂರು ಅಂದಾಗ, ಬೇಡ ಅಕ್ಕ, ಇವತ್ತು ನಿನ್ನ ಮದುವೆಯಲ್ಲ, ಬರೀ ಅರಿಶಿನ ಶಾಸ್ತ್ರ ಅಷ್ಟೇ. ನೀನು ಈಗಲೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀಯಾ ಅಂತ ಬ್ಯೂಟಿಷನ್ನ ಆಚೆ ಕಳಿಸಿ ಅವಳನ್ನು ಕರೆದುಕೊಂಡು ಬಂದಳು. ಅಭಿಲಾಷ ಮತ್ತು ಭಾವನಾ ಸೇರಿ ಪ್ರಕೃತಿಗೆ ದೃಷ್ಟಿ ತೆಗೆದರು. ಹಳದಿ ಬಣ್ಣದ ಲೆಹೆಂಗಾ ಧರಿಸಿದ ಪ್ರಕೃತಿ ಕೂಡ ದೇವತೆಯಂತೆಯೇ ಮಿಂಚುತ್ತಿದ್ದಳು. ಇತ್ತ ವರ ಅಭಿಷೇಕನಿಗೆ ಅರಿಶಿನ ಹಚ್ಚಿ ಮುಗಿದಿದ್ದರಿಂದ ಗೌಡರ ಇಡೀ ಕುಟುಂಬ ಇವರ ಕಡೆಗೆ ಬಂದಿತ್ತು. ಶಿವಶಂಕರ ಗೌಡರ ಸೈಗಾಸ್ಟಿಕ್ ಕಣ್ಣುಗಳು ನೋಡಿ ಪಾರ್ವತಮ್ಮನವರು ಮುಂದೆ ಬಂದು ಪ್ರಕೃತಿಯ ಕೈಗೆ ತಮ್ಮ ಮನೆತನದ ಸಾಂಪ್ರದಾಯಿಕ ಬಂಗಾರದ ಕಡಗಗಳನ್ನು ತೊಡಿಸಿದರು. ಇದು ನಮ್ಮ ಮನೆತನದ ಕಡಗಗಳು ಮಗಳೇ. ಅರಿಶಿನ ಶಾಸ್ತ್ರದ ದಿನ ಸೊಸೆಯ ಕೈಗೆ ತೊಡಿಸೋದು ನಮ್ಮ ವಾಡಿಕೆ. ಇದನ್ನು ನಮ್ಮ ಆಶೀರ್ವಾದ ಅಂತ ತಿಳಿದುಕೋ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀಯಾ ಅಂದರು. ಧನ್ಯವಾದಗಳು ಅಜ್ಜಿ ಎಂದಳು ಪ್ರಕೃತಿ. ನನ್ನನ್ನು ಎಲ್ಲರೂ ಥರ ದೊಡ್ಡಮ್ಮ ಅಂತಾನೆ ಕರಿಯಮ್ಮ ನೀನು ಅಂದರು ಪಾರ್ವತಮ್ಮ. ಪ್ರೀತಿಯಿಂದ ಎಲ್ಲರೂ ಆ ಸಂಭ್ರಮದಲ್ಲಿ ಮುಳುಗಿದಾಗ ಇಬ್ಬರ ಕಣ್ಣುಗಳು ಮಾತ್ರ ಯಾರನ್ನು ಹುಡುಕುತ್ತಿದ್ದವು. ಒಂದು ಪಾರ್ವತಮ್ಮನವರ ಕಣ್ಣು, ಮತ್ತೊಂದು ಶ್ರೀರಾಧಾಳ ಕಣ್ಣು. ಅಷ್ಟರಲ್ಲಿ ಅವನು ಎದುರಿನಿಂದ ನಡೆದು ಬರುವುದು ಕಾಣಿಸಿತು. ನೀಲಿ ಜೀನ್ಸ್, ಹಸಿರು ಬಣ್ಣದ ವಿ-ನೆಕ್ ಟೀ ಶರ್ಟ್ ಮತ್ತು ಸ್ಪೋರ್ಟ್ಸ್ ಶೂ ಧರಿಸಿ ತನ್ನದೇ ರಾಜಗಂಭೀರದ ಸ್ಟೈಲ್ನಲ್ಲಿ ಬರುತ್ತಿದ್ದ ದೀಪಕ್. ಆತ ಪಾರ್ವತಮ್ಮ ಕರೆದಾಗ ಇಡೀ ಲಾನ್ನಲ್ಲಿದ್ದವರ ಗಮನ ಅವನ ಕಡೆಗೆ ತಿರುಗಿತು. ಅವನು ಒಂದು ದೀರ್ಘ ಉಸಿರು ಬಿಟ್ಟು ತನ್ನ ಮೊಬೈಲನ್ನು ಜೇಬಿಗೆ ಇಳಿಸಿ ಲಾನ್ ಕಡೆ ಬಂದಾಗ ಶ್ರೀರಾಧಾಳ ಕಣ್ಣುಗಳು ಅವನ ಮೇಲೆಯೇ ನೆಟ್ಟಿದ್ದವು. ದೀಪಕ್ ಆ ಹೆಸರು ಕೇಳಿದ ತಕ್ಷಣವೇ ಅವಳ ಆತ್ಮದೊಳಗೆ ಆ ಹೆಸರು ಸೇರಿ ಹೋದಂತಾಯಿತು. ಪಾರ್ವತಮ್ಮ ಸನ್ನೆ ಮಾಡಿದ ತಕ್ಷಣ ದೀಪಕ್ ಬಂದು ದೇವರಾಜ್ ಹೆಗಡೆಯವರ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಒಳ್ಳೆಯದಾಗಲಿ ಮಗನೇ ಅಂತ ಹೆಗಡೆಯವರು ಅವನ ತೆರೆ ಸವರಿ, ಏನು ಶಿವಶಂಕರ ಗೌಡರೇ, ನಿಮ್ಮ ದೀಪಕ್ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿಯಾಗಿದ್ದಾನೆ ಅಂತ ನೀವು ನಮಗೆ ಹೇಳಲೇ ಇಲ್ಲ ಅಂದರು. ನಿಮಗೆ ಹೆಂಗೂ ಗೊತ್ತು ಈ ವಿಷಯ ದೇವರಾಜ್ ಅವರೇ ಅಂತ ಪಾರ್ವತಮ್ಮ ಗೌಡರ ಕಡೆ ನೋಡುತ್ತಾ ಹೆಗಡೆಯವರನ್ನು ಕೇಳಿದರು. ಅಯ್ಯೋ, ನಮಗೆ ಗೊತ್ತಿಲ್ಲದೇ ಇರುತ್ತಾ ಪಾರ್ವತಮ್ಮನವರೇ? ದೀಪಕ್ನ ಈವರೆಗಿನ ಎಲ್ಲ ದೊಡ್ಡ ಡೈರಿ ಫಾರ್ಮ್ಗಳ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ತಗೊಂಡಿರೋದು ನಮ್ಮ ಕಂಪನಿಯೇ. ಅಷ್ಟೇ ಅಲ್ಲ, ಬಡವರಿಗಾಗಿ ಅವನು ಕಟ್ಟಿಸಿರೋ ಆಶ್ರಯಧಾಮ ಕಾಂಟ್ರಾಕ್ಟ್ ಹಾಕೋ ಅವನ ಹೊಸ ಐಸ್ ಕ್ರೀಮ್ ಕಂಪನಿ ಕಾಂಟ್ರಾಕ್ಟ್ ಕೂಡ ನಮ್ಮದೇ ಅಂದರು ಹೆಗಡೆಯವರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪರಂ. ಹೆಲೋ ಮಿಸ್ಟರ್ ದೀಪಕ್, ಮುಖಾಮುಖಿ ಯಾವತ್ತೂ ಸಿಕ್ಕಿರಲಿಲ್ಲ, ಆದರೆ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ ಅಂದ. ಶ್ರೀರಾಧಾ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದಳು. ನಿರ್ಮಲಾ ಫಾರ್ಮ್ಸ್ ಅಂದರೆ ತಾತ ಯಾವ ಯುವಕನ ಬಗ್ಗೆ ಯಾವಾಗಲೂ ಹೇಳ್ತಾ ಇದ್ರೋ, ಇಷ್ಟು ಚಿಕ್ಕ ವಯಸ್ಸಿಗೆ ಸ್ವಂತವಾಗಿ ಏನನ್ನೂ ಮಾಡದೆ ಬಡವರಿಗಾಗಿ ಸಾಮ್ರಾಜ್ಯ ಕಟ್ಟಿದ್ದಾನೆ ಅಂತ. ಆ ನಿರ್ಮಲಾ ಫಾರ್ಮ್ CEO ದೀಪಕ್ ಗೌಡ ಇವನೇನಾ? ನಿಜ ಹೇಳಿದರೆ ದೇವರಾಜ್ ಅವರೇ ಅಂದರು ಪಾರ್ವತಮ್ಮ ಹೆಮ್ಮೆಯಿಂದ. ಆದರೆ ಶಿವರಾಜ್ ಗೌಡರು ಮಧ್ಯೆ ಪ್ರವೇಶಿಸಿ, ಪ್ರತಿಯೊಂದಕ್ಕೂ ಒಂದು ದಾರಿ ಇದೆ ದೇವರಾಜ್, ಬರೀ ಹಣ ಲೂಟಿ ಮಾಡೋದು ಬಿಸ್ನೆಸ್ ಮ್ಯಾನ್ ಲಕ್ಷಣ ಅಲ್ಲ. ಭವಿಷ್ಯವನ್ನು ರೂಪಿಸೋಕೆ ಬರಬೇಕು, ಮುಂದೆ ಹಿಂದೆ ಯೋಚಿಸಿ ನಡೆಯಬೇಕು, ಅದೇ ಬಿಸ್ನೆಸ್ ಮ್ಯಾನ್ ನೀತಿ. ಯಾರ ಬಲ್ಲದ ಕೃತಿಗಳೇ ಕೆಟ್ಟದ್ದಾಗಿಯೋ, ಯಾರು ಸ್ವಂತ ಕುಟುಂಬದ ಬಗ್ಗೆ ಯೋಚಿಸದೆ ಇಡೀ ಮನೆತನ ಮರ್ಯಾದೆಯನ್ನು ಹರಾಜು ಹಾಕಿದ್ದಾನೋ ಅವನು ಏನೇ ಮಾಡಿದರೂ ವೇಸ್ಟ್ ಅಂದರು ಗೌಡರ ಕಟುವಾಗಿ. ಗೌಡರ ಆ ವ್ಯಂಗ್ಯದ ಮಾತಿಗೆ ದೀಪಕ್ ಸಿಟ್ಟಿನಿಂದ ಅವರನ್ನೇ ದಿಟ್ಟಿಸಿ ನೋಡಿದ. ಅವನು ಕೋಪದಿಂದ ಮುಂದೆ ಹೋಗುತ್ತಿದ್ದಾಗ ಪಾರ್ವತಮ್ಮ ಅವನ ಕೈ ಹಿಡಿದು ತಡೆದರು. ದೀಪಕ್ ತನ್ನ ಕೆಂಪಗಾಗಿದ್ದ ಕಣ್ಣುಗಳಿಂದ ಅವರ ಕಡೆ ನೋಡಿದ. ತನ್ನ ಮೈಯಲ್ಲಿದ್ದ ಆ ಕ್ರೋಧವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಪಕ್ಕದಲ್ಲಿದ್ದ ದೊಡ್ಡ ಹೂವಿನ ಕುಂಡಕ್ಕೆ ತನ್ನ ಕೈಯಿಂದ ಜೋರಾಗಿ ಗುದ್ದಿದ. ಒಂದೇ ಕ್ಷಣದಲ್ಲಿ ಆ ಕುಂಡ ನೆಲಕ್ಕೆ ಬಿದ್ದು ನೂರಾರು ಚೂರುಗಳಾಗಿ ಹೋಯಿತು. ಅದರ ಕೆಲವು ಗಾಜಿನ ಚೂರುಗಳು ಅವನ ಕೈಗೆ ಚುಚ್ಚಿ ರಕ್ತ ಬರತೊಡಗಿತ್ತು. ಅವನು ಯಾವುದನ್ನೂ ಲೆಕ್ಕಿಸದೆ ತಕ್ಷಣ ಅಲ್ಲಿಂದ ಹೊರಟು ಹೋದ. ನೋಡಿದ್ರಾ ದೇವರಾಜ್, ಇವನ ಅಸಲಿ ದೀಪಕ್ ಅಂದರು ಗೌಡರು ಸಿಟ್ಟಿನಿಂದ. ಅತ್ತ ಶಾಸ್ತ್ರದ ಗದ್ದಲ ಆ ಹೊತ್ತಿಗೆ ಮುಗಿದಿತ್ತು. ಅಖಿಲ್ ಅವರು ಎಲ್ಲರೂ ಒಳಗಡೆ
ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದರು. ಎಲ್ಲರೂ ಬಂಗಲೆ ಒಳಗೆ ಹೋದರು. ಎಲ್ಲರೂ ಹೋದ ಮೇಲೆ ದೇವರಾಜ್ ಹೆಗಡೆಯವರು ಶಿವಶಂಕರ ಗೌಡರ ಹತ್ತಿರ ಬಂದು, ಶಿವಶಂಕರ ಗೌಡರೇ, ಏನಿದು ನಿಮ್ಮ ನಡೆ? ಇನ್ನೂ ನಿನ್ನ ಹಳೆ ವಿಷಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ? ಅವನಿಗೀಗ ಕೇವಲ 15 ವರ್ಷ ವಯಸ್ಸು, ಬಿಟ್ಟು ಬಿಡಬಾರದೆ ಎಂದರು. ಅದಕ್ಕೆ ಗೌಡರು, ಅವನು ಮರೆಯೋಕೆ ಬಿಟ್ಟರೆ ತಾನೇ ದೇವರಾಜ್, ಅವನ ಹಠ ದಿನಕ್ಕೂ ದಿನಕ್ಕೂ ಹೆಚ್ಚಾಗುತ್ತಿದೆ, ಒಂಥರ ರೌಡಿ ಥರ ಆಡ್ತಿದ್ದಾನೆ ಎಂದರು. ಶಿವಶಂಕರ್, ನೀನು ನಿಧಾನವಾಗಿ ಯೋಚಿಸು ಎಂದರು. ಹೆಗಡೆಯವರು, ಇಲ್ಲ ದೇವರಾಜ್, ಒಬ್ಬನಿಗೋಸ್ಕರ ನಾನು ಇಡೀ ಮನೆ ಮಕ್ಕಳ ಸಂತೋಷವನ್ನು ಹಾಳು ಮಾಡೋಕೆ ಆಗಲ್ಲ ಎಂದು ಗೌಡರು ಕೇಳದೆ ಅಲ್ಲಿಂದ ಹೊರಟು ಹೋದರು. ಇತ್ತ ಶ್ರೀರಾಧಾ ಯೋಚನೆಯಲ್ಲಿ ಮುಳುಗಿರುವುದನ್ನು ನೋಡಿ ಪಾರ್ವತಮ್ಮ ಅವಳ ಕೈ ಹಿಡಿದು, ಏನಮ್ಮ ಯೋಚನೆ ಮಾಡ್ತಿದ್ದೀಯ ಶ್ರೀ ಅಂತ ಕೇಳಿದರು. ಶ್ರೀರಾಧಾ ಆಗಲಿಂದ ದೀಪಕ್ನ ಕೈಗೆ ಆದ ಗಾಯದ ಬಗ್ಗೆಯೇ ಯೋಚಿಸುತ್ತಿದ್ದಳು. ಅವಳ ಮನಸ್ಸಿನ ತುಂಬ ನೋವಾಗಿತ್ತಿತ್ತು. ಪಾರ್ವತಮ್ಮ ಅವಳ ಮುಖದ ಭಾವನೆಯನ್ನು ಗಮನಿಸುತ್ತಲೇ ಇದ್ದರು. ಏನೂ ಇಲ್ಲ ದೊಡ್ಡಮ್ಮ, ನಾಳೆ ಮೆಹಂದಿ ಶಾಸ್ತ್ರಕ್ಕೆ ಆ ಕಂಕಣ ಕಟ್ಟೋ ಶಾಸ್ತ್ರ ಇದೆಯಲ್ಲ, ಅದರ ಬಗ್ಗೆ ಕೇಳೋಕೆ ಬಂದೆ ದೊಡ್ಡಮ್ಮ. ಹೇಗೆ ಮಾಡಬೇಕು ಅಂತ ಕೇಳಿದ್ರು ಎಂದು ಶ್ರೀರಾಧಾ ತಲೆ ತಗ್ಗಿಸಿ ಸುಳ್ಳು ಹೇಳಿದಳು. ಪಾರ್ವತಮ್ಮ ನಕ್ಕು, ನನ್ನ ಹತ್ತಿರ ಕುತ್ಕೋ ಮಗಳೇ, ದೇವರಾಜ್ ನಿನ್ನ ಬಗ್ಗೆ ತುಂಬಾನೇ ಹೇಳಿದ್ದಾನೆ. ಇಡೀ ವಿಷಯ ತಿಳಿಯದೆ ನೀನು ಯಾವುದನ್ನು ಒಪ್ಪಲ್ಲ ಅಂತ ಏನಾದರೂ ಕೇಳಬೇಕಾ ಅಂದರು. ಏನೂ ಇಲ್ಲ ದೊಡ್ಡಮ್ಮ ಅಂದರು ಶ್ರೀರಾಧಾ. ಪಾರ್ವತಮ್ಮ ಅವಳ ತಲೆ ಸವರುತ್ತಾ, ನಾನು ದೀಪಕ್ ಎಲ್ಲರೂ ಅಂದುಕೊಂಡ ಹಾಗೆ ಕೆಟ್ಟವನಲ್ಲಮ್ಮ ಎಂದಾಗ ಶ್ರೀರಾಧಳ ಬಾಯಿಂದ ಅರಿವಿಲ್ಲದೆ ಗೊತ್ತು ದೊಡ್ಡಮ್ಮ ಅನ್ನೋ ಮಾತು ಹೊರಬಂತು. ಪಾರ್ವತಮ್ಮ ಒಂದು ಕ್ಷಣ ಆಶ್ಚರ್ಯಪಟ್ಟು ಆಮೇಲೆ ಮುಗುಳ್ನಕ್ಕರು. ಅವರ ಅನುಭವಿ ಕಣ್ಣುಗಳಿಗೆ ಶ್ರೀರಾಧಾ ಮನಸ್ಸಿನಲ್ಲೇನಿದೆ ಅಂತ ಅರ್ಥವಾಗಿ ಬಿಟ್ಟಿತ್ತು. ಮಗಳೇ, ಇವತ್ತು ನೀನು ಗೆಸ್ಟ್ ಹೌಸ್ಗೆ ಹೋಗಬೇಡ, ಇಲ್ಲೇ ಬಂಗಲೆಯಲ್ಲಿ ನನ್ನ ಜೊತೆ ಇರು. ನಿಮ್ಮ ಅಮ್ಮನಿಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಎಂದರು. ಶ್ರೀರಾಧಾ ಒಪ್ಪಿಕೊಂಡು ತಲೆಯಾಡಿಸಿದಳು. ಆದರೆ ರಾತ್ರಿ ರೂಮಿನಲ್ಲಿ ಶ್ರೀರಾಧಾಗೆ ಎಷ್ಟೇ ಹೊರಳಾಡಿದರೂ ನಿದ್ದೆಯೇ ಬರಲಿಲ್ಲ. ಅವಳು ರೂಮಿನಿಂದ ಹೊರಬಂದು ನೀರು ಕುಡಿಯಲು ಕಿಚನ್ ಕಡೆ ಹೋದಳು. ವಾಪಸ್ ಬರುವಾಗ ಟೆರೆಸ್ ಬಾಗಿಲು ತೆರೆದಿತ್ತು. ಏನೋ ಯೋಚಿಸಿ ಅವಳು ಮೇಲಕ್ಕೆ ಬಂದಳು. ಮಹಡಿಯ ಮಡಿಕೇರಿಯ ತಣ್ಣನೆಯ ಚಳಿಗಾಳಿ, ರಾತ್ರಿಯ ಹಿತವಾದ ವಾತಾವರಣ ಅವಳಿಗೆ ತುಂಬಾನೇ ಇಷ್ಟವಾಗಿತ್ತು. ಮುಗುಳ್ನಕ್ಕಳು. ಹಾಗೆ ಸುತ್ತಲೂ ಕಣ್ಣಾಡಿಸಿದಾಗ ಟೆರೆಸ್ನ ಮೂಲೆಯಲ್ಲಿದ್ದ ಸೋಫಾದ ಮೇಲೆ ದೀಪಕ್ ಮಲಗಿರುವುದು ಕಂಡಿತ್ತು. ಹಣೆಯ ಮೇಲೆ ಕೆದರಿದ ಕೂದಲುಗಳು, ಮಧ್ಯಾಹ್ನ ಧರಿಸಿದ್ದ ಅದೇ ಹಸಿರು ಟೀ ಶರ್ಟ್, ಒಂದು ಕೈಯನ್ನು ಕೆಳಗೆ ಹಾಕಿ ಕಣ್ಣು ಮುಚ್ಚಿ ಮಲಗಿದ್ದ. ಗಾಯದಿಂದ ಬಂದಿದ್ದ ರಕ್ತ ಒಣಗಿ ಹೋಗಿತ್ತು. ಇವಳು ಮೆಲ್ಲನೆ ಹೆಜ್ಜೆ ಇಡುತ್ತಾ ಅವನ ಹತ್ತಿರ ಬಂದು ನೆಲದ ಮೇಲೆ ಕುಳಿತಳು. ನಡುಗುವ ಕೈಗಳಿಂದ ಅವನ ಗಾಯಗೊಂಡ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡಳು. ತಕ್ಷಣ ಓಡಿ ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಂದಳು. ಅವಳು ಮೃದುವಾಗಿ ಡೆಟಾಲ್ ಹಚ್ಚಲು ಶುರು ಮಾಡಿದಳು. ನಿದ್ದೆಯಲ್ಲೇ ದೀಪಕ್ನ ಮುಖದ ಭಾವನೆ ಬದಲಾಗುತ್ತಿತ್ತು. ಅವಳು ಮದ್ದು ಹಚ್ಚುತ್ತಿದ್ದಂತೆಯೇ ದೀಪಕ್ ತಕ್ಷಣ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟ. ಮರುಕ್ಷಣದಲ್ಲಿಯೇ ಶ್ರೀರಾಧಾ ಅವನ ಎದೆಯ ಮೇಲೆ ಇದ್ದಳು. ದೀಪಕ್ ಆ ಅರೆನಿದ್ದೆಯ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದ. ಆ ಕ್ಷಣದಲ್ಲಿ ದೀಪಕ್ ನೋಡಲು ಎಷ್ಟು ಮುದ್ದಾಗಿ ಕಾಣುತ್ತಿದ್ದನೆಂದರೆ ಶ್ರೀರಾಧಾ ಕಣ್ಣುರೆಪ್ಪೆ ಬಡಿಯದೆ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಏನ್ ಮಾಡ್ತಿದ್ಯಾ ಇಲ್ಲಿ ಅಂದ ದೀಪಕ್ ಅವಳಿಂದ ಯಾವುದೇ ಉತ್ತರ ಬರದಿದ್ದಾಗ. ಒಂದು ದೀರ್ಘ ಉಸಿರು ಬಿಟ್ಟು, ನಿನಗೇನಾದ್ರೂ ಕಿವುಡುತನ ಅಟ್ಯಾಕ್ ಆಗುತ್ತಾ ಆವಾಗ ಅಂದ. ಶ್ರೀರಾಧಾ ಗಾಬರಿಯಿಂದ ಇಲ್ಲ ಅಂದಳು. ಹಾಗಾದ್ರೆ ಒಂದೇ ಸಾರಿ ಉತ್ತರ ಕೊಡಬಾರದಾ ಅಂತ ಶಪಥ ಮಾಡಿದ್ದೀಯಾ ಎನ್ನುತ್ತಾ ದೀಪಕ್ ಅವಳ ಸೊಂಟದ ಮೇಲಿದ್ದ ತನ್ನ ಕೈಯನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡಿದುಕೊಂಡ. ಶ್ರೀರಾಧಾ ಅವನ ಎದೆಯ ಮೇಲೆ ಕೈ ಇಟ್ಟು ದೂರ ಸರಿಯಲು ಯತ್ನಿಸುತ್ತಿದ್ದಳು. ಆದರೆ ಅವನ ಬಿಸಿ ಉಸಿರು ಮುಖಕ್ಕೆ ತಗುಲುತ್ತಿದ್ದಂತೆ ಅವಳಿಗೆ ತನ್ನ ಪ್ರಜ್ಞೆಯೇ ತಪ್ಪಿದಂತಾಗುತ್ತಿತ್ತು. ಅವನ ಸ್ಪರ್ಶದಲ್ಲಿ ಒಂದು ವಿಚಿತ್ರವಾದ ಆಪ್ತತೆ ಇತ್ತು. ಅವಳ ಕಣ್ಣುಗಳು ಆ ಆಕರ್ಷಣೆಗೆ ಸೋತು ಹೋಗಿದ್ದವು. ಶ್ರೀರಾಧಾಳ ಮುಖದ ಮೇಲೆ ಬಿದ್ದಿದ್ದ ಕೂದಲಿನ ಎಳೆಯನ್ನು ದೀಪಕ್ ಮೆಲ್ಲನೆ ಅವಳ ಕಿವಿಯ ಹಿಂದೆ ಸರಿಸಿದಾಗ ಅವಳ ಹೃದಯದ ಬಡಿತವೇ ನಿಂತಂತಾಗಿತ್ತು. ಈಗ ಎದ್ದೇಳ್ತೀಯಾ ಅಂತ ಇಡೀ ರಾತ್ರಿ ಇಲ್ಲೇ ಮಲ್ಕೊಳ್ಳೋ ಯೋಚನೆ ಇದೆಯಾ ಅಂತ ದೀಪಕ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಅವಳ ತಕ್ಷಣ ಸಡಗರದಿಂದ ಎದ್ದು ನಿಂತಳು. ಹಾಗೆಯೇ ಗಡಿಬಿಡಿಯಲ್ಲಿ ಎದ್ದಾಗ ಅವಳ ದುಪ್ಪಟ್ಟ ನೆಲಕ್ಕೆ ಬಿತ್ತು. ಅವಳ ಕುರ್ತಿಯ ಕತ್ತಿನ ಭಾಗ ಸ್ವಲ್ಪ ಆಳವಾಗಿದ್ದರಿಂದ ಅವಳ ಎದೆಯ ಭಾಗ ಎದ್ದು ಕಾಣುತ್ತಿತ್ತು. ಅವಳು ಗಾಬರಿಯಿಂದ ಕಣ್ಣೆತ್ತಿ ನೋಡಿದಾಗ ದೀಪಕ್ ಅಷ್ಟೇ ವೇಗವಾಗಿ ತಿರುಗಿ ಬೆನ್ನು ಹಾಕಿ ನಿಂತುಕೊಂಡಿದ್ದ. ಅವನು ಹಾಗೆಯೇ ನಿಂತು ನೆಲ ಮೇಲಿದ್ದ ದುಪ್ಪಟ್ಟವನ್ನು ಎತ್ತಿ ಅವಳ ಕಡೆಗೆ ತಿರುಗದೇನೆ, ಮಳೆ ಯಾವಾಗ ಬೇಕಾದರೂ ಬರಬಹುದು, ಕೆಳಗೆ ಹೋಗು ಎಂದು ಬಿಟ್ಟ. ತಾನೇ ಮೆಟ್ಟಿಲುಗಳ ಕಡೆಗೆ ನಡೆದು ಹೋದ. ಅವನ ಆ ಶಿಸ್ತು ಮತ್ತು ಗೌರವವಾದ ನಡವಳಿಕೆಯನ್ನು ಶ್ರೀರಾಧಾ ನೋಡುತ್ತಲೇ ನಿಂತು ಬಿಟ್ಟಳು. ಮುಖದಲ್ಲಿ ಒಂದು ಮಧುರವಾದ ನಗು ಹೊತ್ತು ಅವಳು ರೂಮ್ಗೆ ಬಂದಳು. ಅವನು ಮುಟ್ಟಿದ್ದ ಆ ದುಪ್ಪಟ್ಟವನ್ನು ತನ್ನ ಬಾಹುಗಳಲ್ಲಿ ಬೀರಪ್ಪಿಕೊಂಡು ಬೆಡ್ ಮೇಲೆ ಬಿದ್ದಳು. ಕಣ್ಣು ಮುಚ್ಚಿದ ತಕ್ಷಣ ಅವನ ಆ ಅಮಲೇರಿಸುವ ಕಣ್ಣುಗಳು ನೆನಪಿಗೆ ಬಂದವು. ನಗುತ್ತಲೇ ಅವಳು ನಿದ್ದೆಗೆ ಜಾರಿದ್ದಳು. ಮರುದಿನ ಬೆಳಗ್ಗೆ ಮನೆಯಲ್ಲಿ ಮತ್ತೆ ಸಡಗರ ಶುರುವಾಗಿತ್ತು. ಗೌಡರ ಮಗಳು ಸ್ನೇಹ ಮತ್ತು ತನ್ನ ಇಬ್ಬರು ಗಂಡು ಮಕ್ಕಳಾದ ಅಭಿನವ್ ಮತ್ತು ಆದರ್ಶ್ ಜೊತೆ ಬಂದಿದ್ದಳು. ಬಂಗಲೆಯಲ್ಲಿ ಸಖತ್
ರೌನಕ್ಕಿತ್ತು. ಅಭಿನವ್ ಸ್ವಲ್ಪ ಗಂಭೀರ ಸ್ವಭಾವದವನಾಗಿದ್ದರಿಂದ ಆದರ್ಶ್ ತುಂಬ ಚುರುಕು ಮತ್ತು ತರಲೆ ಹುಡುಗ. ಭಾವನಾ, ಅಭಿಲಾಷ್, ನೀಲಾ, ಸ್ನೇಹ ಮತ್ತು ಪ್ರಕೃತಿ ಎಲ್ಲರೂ ಕೂತು ಮೆಹಂದಿ ಹಚ್ಚಿಸಿಕೊಳ್ಳುತ್ತಿದ್ದರು. ಪರಮ್ ಮತ್ತು ಆದರ್ಶ್ ಅಲ್ಲೇ ಕೂತು ಹರಟೆ ಹೊಡೆಯುತ್ತಿದ್ದರು. ಚಾರು ಮತ್ತು ಪಿಹು ಅವರಿಗೆ ಸಾಥ್ ನೀಡುತ್ತಿದ್ದರು. ಈ ಮಧ್ಯೆ ಪರಮ್ ಸಾಹೇಬರು ಆಗಾಗ ಚಾರು ಕಡೆ ಕಣ್ಣು ಹಾಕ್ತಾ ಇದ್ರು. ಶ್ರೀರಾಧಾ ಅಲ್ಲಿ ಕೂತು ಮದುಮಗಳು ಪ್ರಕೃತಿಗೆ ಏನೇನೋ ತಿನ್ನಿಸುತ್ತಿದ್ದಳು. ಆದರೆ ಅಭಿನವ್ನ ಕಣ್ಣುಗಳು ಪದೇ ಪದೇ ಶ್ರೀರಾಧಾಳ ಮೇಲೆಯೇ ನೆಟ್ಟಿದ್ದವು. ಇದನ್ನು ಅವನ ತಾಯಿ ಸ್ನೇಹ ಗಮನಿಸಿ ಮನಸ್ಸಿನಲ್ಲಿಯೇ ನಗುತ್ತಿದ್ದರು. ಅಷ್ಟರಲ್ಲಿ ಒಂದು ಜೋರಾದ ಶಬ್ದ ಕೇಳಿಸಿತು. ಎಲ್ಲರೂ ತಿರುಗಿ ನೋಡಿದರು. ಹರಿದ ಜೀನ್ಸ್ ಕ್ರಾಪ್ ಟಾಪ್ ಧರಿಸಿ ಕಾಲಿಗೆ ಸ್ನಿಕರ್ ಶೂ ಹಾಕಿ ಕಣ್ಣಿನಲ್ಲಿ ಸಿಟ್ಟು ತುಂಬಿಕೊಂಡು ಒಂದು ಹುಡುಗಿ ತನ್ನ ಬ್ಯಾಗನ್ನು ನೆಲಕ್ಕೆ ಜೋರಾಗಿ ಅಪ್ಪಳಿಸಿ ನಿಂತಿದ್ದಳು. ಆ ಶಬ್ದ ಬಂದಿದ್ದು ಅದಕ್ಕೆ. ಶ್ರೀ, ನಿನ್ನನ್ನು ಇವತ್ತು ಜೀವಂತವಾಗಿ ಬಿಡಲ್ಲ. ನನ್ನನ್ನು ಒಬ್ಬಳನ್ನೇ ಬಿಟ್ಟು ಬಂದು ಬಿಟ್ಟೆಯಲ್ಲ. ನನ್ನ ರಜಾ ಮುಗಿಯೋಕೆ ಇನ್ನೊಂದು ದಿನ ಕಾಯ್ತಿದ್ರೆ ಇಲ್ಲಿಗೆ ಬರೋ ಫ್ಲೈಟ್ ಏನಾದರೂ ಬಂದ್ ಆಗ್ಬಿಡ್ತಿತ್ತಾ ಅಂತ ಕಿರುಚಿದಳು. ಶ್ರೀರಾಧಾ ಕಣ್ಣು ಮುಚ್ಚಿ ನಿಧಾನವಾಗಿ ತೆರೆದು ನೋಡಿದಾಗ ಆಕೆ ತನ್ನನ್ನು ತಿಂದು ಬಿಡುವ ಹಾಗೆ ನೋಡ್ತಾ ಇದ್ಲು. ಶ್ರೀರಾಧಾ ಎದ್ದು ಅವಳ ಹತ್ತಿರ ಬಂದು, ಸಾರಿ ನೀಲು, ಕೋಪ ಮಾಡಿಕೊಳ್ಳಬೇಡ ಪ್ಲೀಸ್. ನಿಜ ಹೇಳಬೇಕೆಂದರೆ ಅಕ್ಕ ನನ್ನನ್ನು ಕರೆದುಕೊಂಡು ಬರ್ತೀನಿ ಅಂತ ಹಠ ಹಿಡಿದ್ಲು ಕಣೆ ಅಂದಳು. ಪ್ರಕೃತಿ ಕೂಡ ನಕ್ಕು, ಹೌದು ನೀಲು, ಅವಳು ಬರ್ತಿರ್ಲಿಲ್ಲ, ನಾನೇ ಕರೆದುಕೊಂಡು ಬಂದೆ, ಕ್ಷಮಿಸಿಬಿಡು ಅಂದಳು. ಸರಿ, ಇವತ್ತು ನಿಮ್ಮ ಮದುವೆ ಸಂಭ್ರಮ ಅಂತ ಸುಮ್ಮನಾಗುತ್ತಿದ್ದೀನಿ, ಇಲ್ಲ ಅಂದಿದ್ರೆ ಬಿಡ್ತಾನೇ ಇರಲಿಲ್ಲ ಎಂದು ನೀಲು ನಗುತ್ತಾ ಶ್ರೀರಾಧಾಳನ್ನು ಅಪ್ಪಿಕೊಂಡಳು. ಇವಳೇ ನೀಲು, ಶ್ರೀರಾಧಾಳ ಏಕೈಕ ಆಪ್ತ ಗೆಳತಿ. ಅವಳ ಬದುಕಿನ ರಹಸ್ಯಗಳನ್ನೆಲ್ಲ ಬಲ್ಲವಳು ಹಾಗೂ ಅವಳ ಪರ್ಸನಲ್ ಅಸಿಸ್ಟೆಂಟ್ ಕೂಡ. ಅವಳು ಬಿಸ್ನೆಸ್ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ಇವತ್ತು ತಡವಾಗಿ ಬಂದಿದ್ದಳು. ಅಲ್ಲಿಯವರೆಗೆ ಹರಟೆ ಹೊಡೆಯುತ್ತಿದ್ದ ನಮ್ಮ ಆದರ್ಶನ ಕಣ್ಣುಗಳು ಆ ಬಿರುಗಾಳಿ ನೀಲು ಮೇಲೆ ಬಂದು ನಿಂತು ಬಿಟ್ಟವು. ಪರಮ್ ಮೆಲ್ಲಗೆ ಆದರ್ಶನ ಕಿವಿಯಲ್ಲಿ, ಮಗನೇ ಹುಷಾರ, ಹಸಿ ಹಸಿಯಾಗಿಯೇ ತಿಂದು ಬಿಡುತ್ತಾಳೆ ಅಂದ. ಪರವಾಗಿಲ್ಲ ಮಗನೇ, ನಿನ್ನ ಭಾವನ ತಮ್ಮ ಆದರ್ಶ್ಗೆ ಇಂತಹ ಕಂಟಕಗಳ ಜೊತೆ ಆಟ ಆಡೋದು ಅಂದರೆ ಇಷ್ಟಾನೇ ಅಂದ. ಆದರ್ಶ್, ಓಕೆ, ಬೆಸ್ಟ್ ಆಫ್ ಲಕ್ ಮಗ ಅಂದ ಪರಮ್. ಅಷ್ಟರಲ್ಲಿ ಅನಂತ್ ಮತ್ತು ನಿಶ್ಚಯ್ ಗೌಡರು ಮೀಟಿಂಗ್ ಮುಗಿಸಿ ಅಲ್ಲಿಗೆ ಬಂದರು. ಅಷ್ಟರಲ್ಲಿ ಮೇಲಿನಿಂದ ದೀಪಕ್ ಬಿಳಿ ಶರ್ಟ್ ಮತ್ತು ಕಪ್ ಪ್ಯಾಂಟ್ ಧರಿಸಿ ಶರ್ಟ್ನ ಕಫ್ ಮಡಚಿಕೊಳ್ಳುತ್ತಾ ರಾಜನಂತೆ ಕೆಳಗೆ ಇಳಿದು ಬಂದ. ಮೆಹಂದಿ ಹಚ್ಚಲು ಬಂದಿದ್ದ ಬ್ಯೂಟಿಷಿಯನ್ ಮತ್ತು ಹುಡುಗಿಯರ ಕಣ್ಣುಗಳು ಅವನ ಮೇಲೆ ಹಾಗೆ ಸ್ತಬ್ಧವಾಗಿ ನಿಂತು ಬಿಟ್ಟವು. ನೀಲು ಮೆಲ್ಲನೆ ಶ್ರೀರಾಧಾಳನ್ನು ಇಣುಕಿ, ಯಾರೇ ಈ ಹೀರೋ ಅಂತ ಕೇಳಿದಳು. ಅಷ್ಟರಲ್ಲಿ ಆದರ್ಶ್ ಜೋರಾಗಿ, ದೀಪಕ್ ಅಣ್ಣ ಅಂತ ಕೂಗಿದ. ದೀಪಕ್ ಪ್ಯಾಂಟ್ ಜೇಬಿನ ಕೈ ಹಾಕಿಕೊಂಡು ನಿಂತು, ಲೇ, ನೀನೇನಾದರೂ ಚಿಕ್ಕ ವಯಸ್ಸಿನಲ್ಲೇ ಮೈಕ್ರೋಫೋನ್ ತಿಂದಿದ್ಯಾ ಏನು ಅಂದ ಆಡುಭಾಷೆಯಲ್ಲೇ. ಅದಕ್ಕೆ ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕರು. ನಗೋದನ್ನು ನಿಲ್ಲಿಸಿ ಮೊದಲು ಅಂತ ದೀಪಕ್ ಎಲ್ಲರನ್ನ, ವಿಶೇಷವಾಗಿ ನೀಲುನನ್ನು ನೋಡಿ ಹೇಳಿದ. ಅಣ್ಣ ಇಲ್ಲಿ ಬಾ ಅಂತ ಆದರ್ಶ್ ಕರೆದಾಗ ದೀಪಕ್ ಬಂದು ಅಲ್ಲಿ ಕುಳಿತುಕೊಂಡ. ಅಣ್ಣ, ಒಂದು ಸಾತಿ ನನ್ನ ಕಾಲೇಜ್ ಕಡೆ ಬಾ ಕಣೋ ಪ್ಲೀಸ್ ಅಂತ ಆದರ್ಶ್ ಮೆಲ್ಲನೆ ಕೇಳಿದಾಗ, ಯಾಕೆ, ನಾನು ನಿನ್ನ ಥರ ಕಾಣ್ತೀನಿ ನಿನ್ನ ಜಾಗದಲ್ಲಿ ಬರೋಕೆ ಅಂದ. ದೀಪಕ್, ಅಲ್ಲ ಅಣ್ಣ, ನಿನ್ನನ್ನು ನೋಡಿ ನಮ್ಮ ಕಾಲೇಜ್ ಹುಡುಗಿಯರೆಲ್ಲ ನನ್ನ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊತಾರೆ ಅಂದ ಆದರ್ಶ್. ಓ, ನೀನು ಅಲ್ಲಿಗೆ ಹೋಗೋದು ಹುಡುಗಿಯರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ? ಈ ವಿಷಯ ನಿನ್ನ ಪೂಜ್ಯ ತಾತನಿಗೆ ಗೊತ್ತಾ ಅಂದ ದೀಪಕ್. ಅಯ್ಯೋ ಅಣ್ಣ, ನಿನಗೆ ಗೊತ್ತಿಲ್ಲ, ಅಲ್ಲಿ ಕೆಲವು ಮಂತ್ರಗಾತಿಯರು ಇದ್ದಾರೆ, ಹುಡುಗರನ್ನ ಮುಂದೆ ಹಿಂದೆ ತಿರುಗಿಸ್ತಾರೆ. ನೀನು ಮೊನ್ನೆ ನಮ್ಮ ಪ್ರಿನ್ಸಿಪಲ್ ನೋಡೋಕೆ ಬಂದಾಗಿನಿಂದ ನಿನ್ನ ನಂಬರ್ ಕೇಳಿ ನನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತಾ ಅಂದ ಎಕ್ಸಾಕ್ಟಾಗಿ. ದೀಪಕ್ ಅವನನ್ನು ಕಣ್ಣು ಕಿರಿದು ಮಾಡಿ ನೋಡಿ, ನೀನೇನಾದರೂ ಸ್ಮಶಾನದಲ್ಲಿ ಓದ್ತಾ ಇದ್ದೀಯಾ ಅಂದ ದೀಪಕ್. ದೀಪಕ್ನ ಈ ಮಾತು ಕಿವಿಗೊಟ್ಟು ಕೇಳುತ್ತಿದ್ದ ಅಲ್ಲಿದ್ದ ಇಡೀ ಹುಡುಗಿಯರ ಗ್ಯಾಂಗ್ ಜೋರಾಗಿ ನಕ್ಕು ಬಿಡ್ತು. ಆದರ್ಶ್ ಎಲ್ಲರನ್ನ ನೋಡಿ, ನಗಬೇಡಿ ಅಂದು. ಲೇ ಚಾರು, ನಿನಗೇನಮ್ಮ ನಗ್ತಾ ಇದ್ದೀಯಾ? ಆ ಹುಡುಗಿಯರು ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರ್ತಾರಲ್ಲ, ಅದಕ್ಕೆ ಅಣ್ಣನ ನಂಬರ್ ಕೇಳ್ತಿದ್ದಾರೆ ಅಂದ. ಹೌದು ಅಣ್ಣ ಅಂದ್ರು. ಅವಳು ನೋಡೋಕೆ ಸಕ್ಕ ಸುಂದರವಾಗಿದ್ದಾಳೆ ಕಣೋ ಅಂದಳು ಚಾರು. ನಿಮ್ಮಲ್ಲಿ ಯಾರಾದರೂ ಏನಾದರೂ ತರಲೆ ಮಾಡಿದರೆ ನೆಟ್ಟಗಿರಲ್ಲ ಅಂತ ದೀಪಕ್ ಮೂವರಿಗೂ ವಾರ್ನಿಂಗ್ ಕೊಟ್ಟು, ನೋ ಅಣ್ಣ, ನೆವರ್ ಅಂತ ಮೂವರು ಒಟ್ಟಿಗೆ ಹೇಳಿದರು. ಆದರೆ ಅಣ್ಣ, ನಾನು ಅಭಿಷೇಕ್ ಅಣ್ಣನ ಮದುವೆಗೆ ನನ್ನ ಎಲ್ಲ ಫ್ರೆಂಡ್ಸ್ ಜೊತೆ ಅವಳನ್ನು ಇನ್ವೈಟ್ ಮಾಡಿದ್ದೀನಿ ಕಣೋ ಅಂದ ಆದರ್ಶ್ ಕಣ್ಣು ಮುಚ್ಚಿಕೊಂಡು. ಇವನು ಇವತ್ತು ಮುಗಿದ ಅಂತ ಪಿಹು ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಆದರ್ಶ್ ಕಣ್ಣು ಬಿಟ್ಟು ನೋಡಿದಾಗ ದೀಪಕ್ ಅವನನ್ನು ಸಿಟ್ಟಿನಿಂದ ನೋಡ್ತಾ ಇದ್ದ. ಆದರ್ಶ್ ಹೆದರಿ ಉಗುಳು ನುಂಗಿದ. ಈ ಇಡೀ ಸಂಭಾಷಣೆಯಲ್ಲಿ ಶ್ರೀರಾಧಾಗೆ ಯಾಕೋ ಮನಸ್ಸಿಗೆ ಸರಿ ಅನಿಸಲಿಲ್ಲ. ಎಲ್ಲ ಹುಡುಗಿಯರು ದೀಪಕ್ ಬಗ್ಗೆ ಹೀಗೆಲ್ಲ ಯೋಚಿಸ್ತಾರಾ ಅಂತ ಅವಳಿಗೆ ಒಂಥರ ಬೇಸರವಾಗಿತ್ತು. ಶ್ರೀರಾಧಾಳ ಮುಖದಲ್ಲಿದ್ದ ಅಸಹನೆ ಮತ್ತು ಚಡಪಡಿಕೆಯನ್ನು ನೀಲು ಗಮನಿಸುತ್ತಲೇ ಇದ್ದಳು. ಶ್ರೀರಾಧಾ ಪದೇ ಪದೇ ದೀಪಕ್ ಕಡೆ ಕಣ್ಣೆತ್ತಿ ನೋಡುತ್ತಿದ್ದಳು, ತನ್ನ ಕಣ್ಣುಗಳಲ್ಲಿ ಅವನನ್ನು ಬಚ್ಚಿಟ್ಟುಕೊಳ್ಳಬೇಕು ಅನ್ನೋ ಹಾಗೆ. ಆದರೆ ಆ ನಿರ್ಮೋಹಿ ದೀಪಕ್ ಮಾತ್ರ ಅವಳ ಕಡೆ ಒಂದು ಸಾರಿಯೂ ಕಣ್ಣೆತ್ತಿ ನೋಡಲಿಲ್ಲ. ಅವನು ಹಾಗೆ ತನ್ನನ್ನು ಇಗ್ನೋರ್ ಮಾಡ್ತಿರೋದನ್ನು ಕಂಡು ಶ್ರೀರಾಧಾಳ ಕಣ್ಣುಗಳು ತಂತಾನೆ ತೇವಗೊಂಡವು. ಹೀಗೆ ಮೆಹಂದಿ ಫಂಕ್ಷನ್ ತುಂಬ ಚೆನ್ನಾಗಿಯೇ ಮುಗೀತು. ಪಾರ್ವತಮ್ಮನವರು ದೀಪಕ್ ಹೊರಗೆ ಹೋಗುತ್ತಿರುವುದನ್ನು ನೋಡಿ ಮನಸ್ಸಿನಲ್ಲಿಯೇ ಅಂದುಕೊಂಡರು, ಯಾರಿಗೆ ಗೊತ್ತು, ಎಲ್ಲರಿಗಾಗಿ ತನ್ನ ಸಿಟ್ಟು
ತನ್ನವರ ಮೇಲಿರೋ ಪ್ರೀತಿಯನ್ನು ನನ್ನ ಚಿನ್ನು ಎಷ್ಟು ಹತ್ತಿಕ್ಕಿಕೊಂಡಿದ್ದಾನೆ ಅಂತ. ಅವನ ಈ ಮೌನದ ಹಿಂದಿರುವ ಕಣ್ಣೀರನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಎಂದು ಕಣ್ಣೀರು ಒರೆಸಿಕೊಂಡು ತಿರುಗಿದಾಗ ಶ್ರೀರಾಧಾ ಕೈಯಲ್ಲಿದ್ದ ಶಗುನ್ ತಟ್ಟೆ ಹಿಡಿದು ಅವರ ಮುಂದೆ ಮಾತನ್ನು ಕೇಳುತ್ತಾ ನಿಂತಿದ್ದಳು. ಮೊದಲ ದಿನದಿಂದಲೇ ಶ್ರೀರಾಧಾ ದೀಪಕ್ನನ್ನು ನೋಡುವ ರೀತಿಗೆ ಪಾರ್ವತಮ್ಮನಿಗೆ ಅವಳ ಕಣ್ಣಲ್ಲಿ ದೀಪಕ್ ಮೀರಿರೋ ಪ್ರೀತಿ ಮತ್ತು ನೋವು ಎದ್ದು ಕಾಣಿಸುತ್ತಿತ್ತು. ಅವರು ಮೆಲ್ಲಗೆ ಅವಳ ತಲೆ ಸವರಿ, ಆ ದೇವರು ನಿನಗೆ ಶಕ್ತಿ ಕೊಡಲಿ ಮಗಳೇ ಅಂದರು. ಶ್ರೀರಾಧಾ ಅವರಿಗೆ ಏನೂ ತಿಳಿಯದ ಹಾಗೆ ನೋಡಿದಳು. ರಾತ್ರಿ ಬಂಗಲೆಯ ಬಾಲ್ಕನಿಯಲ್ಲಿ ನಿಂತಿದ್ದರು. ಶ್ರೀರಾಧಾ ಇದ್ದಕ್ಕಿದ್ದಂತೆ, ನೀಲು, ನಾನು ನೋಡೋಕೆ ಸುಂದರವಾಗಿ ಕಾಣಲ್ವಾ ಅಂತ ಕೇಳಿದಳು. ಆ ಮಾತು ಕೇಳಿ ಕಾಫಿ ಕುಡಿಯುತ್ತಿದ್ದ ನೀಲುಗೆ ಕಾಫಿ ಮೂಗಿಗೆ ಹತ್ತಿ ಹೊರಗೆ ಬಂತು. ಈ ವಿಷಯ ನಿನಗೆ ಇಷ್ಟು ಬೇಗ ಗೊತ್ತಾಯ್ತಾ ಶ್ರೀ? ನಾನು ಇನ್ನೂ ಸ್ವಲ್ಪ ದಿನ ಬೇಕಾಗಬಹುದು ಅಂದ್ಕೊಂಡಿದ್ದೆ ಅಂತ ತಮಾಷೆ ಮಾಡಿದಳು. ಆದರೆ ಶ್ರೀರಾಧಾಳ ಸೀರಿಯಸ್ ಮುಖ ನೋಡಿ ಅವಳ ಹತ್ತಿರ ಬಂದು, ಹೇ ಶ್ರೀ, ಏನಾಯಿತು ನಿನಗೆ? ಬೇರೆಯವರಿಗಾಗಿ ತನ್ನನ್ನು ಯಾವತ್ತೂ ಬದಲಾಯಿಸಿಕೊಳ್ಳದ ಹುಡುಗಿ ನೀನು ಇವತ್ತು ಯಾಕೆ ಹೀಗೆ ಕೇಳ್ತಿದ್ದೀಯಾ ಅಂದಳು. ಶ್ರೀರಾಧಾ ತಿರುಗಿ ನೋಡಿದಾಗ ಅವಳ ಕಣ್ಣಲ್ಲಿ ನೀರಿತ್ತು. ನೀಲು ಗಾಬರಿಯಿಂದ ಪ್ರೀತಿಯಿಂದ, ಏನಾಯಿತು ಶ್ರೀ? ಒಂದು ನಿಮಿಷ, ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಬಂದು ಕೂತಿದ್ದಾರಾ ಅಂದಳು ಖುಷಿಯಿಂದ. ಶ್ರೀರಾಧಾ ಕಣ್ಣು ತಪ್ಪಿಸುತ್ತಾ, ಛೇ ಇಲ್ಲ, ಹಾಗೇನೂ ಇಲ್ಲ ಅಂದಳು. ಇಲ್ಲಿ ನೋಡು, ಎಲ್ಲಾದರೂ ಅವನು ದೀಪಕ್ ತಾನೇ ಅಂದಳು ನೀಲು. ನಿನಗೆ ಹೆಂಗೆ ಅನ್ನಿಸ್ತಾ ಇದೆ ಅಂದಳು ಶ್ರೀರಾಧಾ. ಯಾಕಂದರೆ ಮಿಸ್ ಶ್ರೀರಾಧಾ, ಮಧ್ಯಾಹ್ನ ನೀನು ಅವನನ್ನೇ ಕಣ್ಣು ಬಿಡದೆ ನೋಡ್ತಾ ನಿನ್ನ ಮನಸ್ಸಿನಲ್ಲಿ ಇರಿಸ್ಕೊಳ್ತಾ ಇದ್ದದ್ದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಎಂದು ನೀಲು ಬೆಡ್ ಮೇಲೆ ಬಿದ್ದಳು. ಅವಳ ಮಾತು ಕೇಳಿ ಶ್ರೀರಾಧಾ ಮತ್ತೆ ಬಾಲ್ಕನಿಗೆ ಬಂದಳು. ಶ್ರೀ, ನೀನು ತುಂಬ ಅಂದರೆ ತುಂಬ ಸುಂದರವಾಗಿದ್ದೀಯಾ, ಆದರೆ ಆ ಬುದ್ದು ದೀಪಕ್ ಸ್ವಲ್ಪ ವಿಭಿನ್ನ, ಹಠಮಾರಿ ಅಂದಳು ನೀಲು. ಶ್ರೀರಾಧಾ ಮೆಲ್ಲನೆ ಮನಸ್ಸಿನಲ್ಲಿಯೇ ಗೊಣಗಿಕೊಂಡಳು. ಅದಕ್ಕೇನೆ ಅವನು ನನ್ನ ಹೃದಯದಲ್ಲಿದ್ದಾನೆ ಮತ್ತು ಅವನು ಕೇವಲ ನನ್ನವನು ಮಾತ್ರ ಎಂದು ತಿರುಗಿ ನೋಡಿದಾಗ ನೀಲು ಅಷ್ಟರಲ್ಲಿ ಗಾಢ ನಿದ್ರೆಗೆ ಜಾರಿದ್ದಳು. ರಾತ್ರಿಯ ತಣ್ಣನೆಯ ವಾತಾವರಣದಲ್ಲಿ ಆಕಾಶದ ಚಂದ್ರನನ್ನು ಸಾಕ್ಷಿಯಾಗಿ ಇಟ್ಟುಕೊಂಡ ಶ್ರೀರಾಧಾ ಒಂದು ನಿರ್ಧಾರಕ್ಕೆ ಬಂದಿದ್ದಳು. ತಾನು ಬದುಕಿದರೆ ಕೇವಲ ಅವನಿಗಾಗಿ, ಅವನ ಅರ್ಧಾಂಗಿಯಾಗಿಯೇ ಬದುಕುವುದು ಎಂದು. ನಮ್ಮ ಪುರಾಣದಲ್ಲಿ ಶಿವನ ಎಡಭಾಗದಲ್ಲಿ ಪಾರ್ವತಿ ದೇವಿ ನೆಲೆಸಿದ್ದಾಳೆ. ಅದಕ್ಕೆ ಹೆಂಡತಿಯನ್ನು ವಾಮಾಂಗಿ ಅಂತಾರೆ. ಒಂದು ಬಾರಿ ದೀಪಕ್ನ ರೂಮಿನ ಬಾಲ್ಕನಿ ಕಡೆ ನೋಡಿದ ಶ್ರೀರಾಧಾ ಬೆಡ್ ಮೇಲೆ ಬಂದು ಮಲಗಿದಳು. ಮರುದಿನ ಬೆಳಗ್ಗೆ ಮದುವೆಯ ಅಂತಿಮ ಸಿದ್ಧತೆಗಳು ಜೋರಾಗಿಯೇ ನಡೆದವು. ಇವತ್ತು ಸಂಜೆ ಮದುವೆಯ ಮುಹೂರ್ತ ಇತ್ತು. ಮಂಟಪ ಸಿದ್ಧವಾಗಿತ್ತು. ಪಾರ್ವತಮ್ಮನವರು ಮನೆತನದ ಹಳೆಯ ಒಡವೆಗಳನ್ನು ತಂದು ಎಲ್ಲರಿಗೆ ತೋರಿಸುತ್ತಿದ್ದರು. ಅವು ತುಂಬ ವಿಶಿಷ್ಟವಾಗಿದ್ದವು. ನೋಡು ಮಗಳೇ ಪ್ರಕೃತಿ, ಇದು ನಮ್ಮ ಮನೆತನದ ರಾಣಿಯ ಹಾರ. ಇದನ್ನು ಇವತ್ತು ರಾತ್ರಿ ನೀನು ಧರಿಸಬೇಕು ಎಂದು ವಜ್ರದ ಹಾರವನ್ನು ಅವಳ ಕೊರಳಿಗೆ ಹಿಡಿದರು. ತುಂಬ ಚೆನ್ನಾಗಿದೆ ದೊಡ್ಡಮ್ಮ ಅಂದಳು ಪ್ರಕೃತಿ ಖುಷಿಯಿಂದ. ಅಷ್ಟರಲ್ಲಿಯೇ ಅವಳ ಕಣ್ಣು ಅಲ್ಲಿದ್ದ ವಿಶಿಷ್ಟವಾದ ಕೆತ್ತನೆಯ ಕಡಗಗಳ ಮೇಲೆ ಬಿತ್ತು. ಇದು ಕೂಡ ನನಗೇನ ದೊಡ್ಡಮ್ಮ ಅಂತ ಕೇಳಿದಳು. ಇಲ್ಲ ಮಗಳೇ ಅಂದರು ಪಾರ್ವತಮ್ಮನ. ತಕ್ಷಣ ಅವರು ಹಾಗೆ ಹೇಳುತ್ತಿದ್ದಂತೆಯೇ ಭಾವನ, ಅಭಿಲಾಷ ಮತ್ತು ನೀಲ ಎಲ್ಲರ ಕಣ್ಣುಗಳು ಆ ಕಡಗದ ಮೇಲೆ ನೆಟ್ಟವು. ಇದು ನನ್ನ ದೀಪಕ್ ಮದುವೆಯಾಗೋ ಸೊಸೆಗೆ ಸೇರಬೇಕಾದದ್ದು, ಅವನ ತಾಯಿಯ ಕೊನೆಯ ನೆನಪು ಈ ಕಡಗಗಳು. ಇದು ಅವನ ಹೆಂಡತಿಗೆ ಮಾತ್ರ ಸಿಗಬೇಕು ಮಗಳೇ, ಬೇಜಾರು ಮಾಡ್ಕೋಬೇಡ, ಬಾಕಿ ಎಲ್ಲ ಒಡವೆ ನಿಂದೆ, ಯಾವುದು ಬೇಕೋ ಹಾಕೋ ಅಂದರು ಪಾರ್ವತಮ್ಮ. ಪ್ರಕೃತಿ ಸುಮ್ಮನಾದಳು. ಆದರೆ ಅಲ್ಲಿ ಕುಳಿತಿದ್ದ ನೀಲಾಗೆ ಈ ಮಾತು ಅಷ್ಟಾಗಿ ಇಷ್ಟವಾಗಲಿಲ್ಲ. ಪರವಾಗಿಲ್ಲ ಬಿಡು ಮಗಳೇ, ಮದುವೆ ಮುಗಿದ ಮೇಲೆ ನಿನಗೆ ಇದಕ್ಕಿಂತ ದೊಡ್ಡ ಒಡವೆ ಮಾಡಿಸಿಕೊಳ್ತೀನಿ ಅಂದಳು ನೀಲಾ ಮುಖ ಸಣ್ಣಗೆ ಮಾಡಿಕೊಂಡು. ಪಾರ್ವತಮ್ಮ ಈ ಖಡ್ಗವನ್ನು ಕೈಗೆ ತೆಗೆದುಕೊಂಡು ಅಲ್ಲಿ ಪಕ್ಕದಲ್ಲಿ ಕುಳಿತಿದ್ದ ಶ್ರೀರಾಧಳನ್ನು ತುಂಬ ಪ್ರೀತಿಯಿಂದ ನೋಡಿದರು. ಮುಂದಿನ ಅಧ್ಯಾಯದಲ್ಲಿ ಏನಾಗುತ್ತದೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಜೊತೆಗೆ ಮರೆಯದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.